ದೇವರ ವಾಕ್ಯವನ್ನ ಧ್ಯಾನಿಸೋದಕ್ಕೆ ದೇವರು ಮಾಡಿದಂಥ ಈ ಒಂದು ಸುಂದರವಾದ ಅವಕಾಶಕ್ಕೋಸ್ಕರ ತಂದೆಯ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನದಲ್ಲೂ ಕೂಡ ಸಹೋದರರು ನಿರೋಶ್ ಬ್ರದರು ಕ್ಲಾಸ್ ಇತ್ತು. ಅವರು ಟ್ರಾವೆಲಿಂಗಲ್ಲಿದ್ದಾರೆ. ಅದರಿಂದ ಅವರು ಅವ್ರ ಕ್ಲಾಸ್ನ ಶನಿವಾರ ತಗೋತೀನಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಶನಿವಾರ ಕ್ಲಾಸ್ನ ಇವತ್ತು ಅಪೋಸ್ಟಲರ ಕಾರ್ಯಗಳನ್ನು ನಾವು ನೋಡೋದಕ್ಕೆ ಈ ದಿನ ಕೂಡ ದೇವರು ಕೃಪೆ ಮಾಡಿದ್ದಾರೆ. ಸೊ ಅದರಿಂದ ಆ ಒಂದು ಚೇಂಜಸ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ತಿಳಿಸೋನಾಗಿದ್ದೀನಿ. ಸಹೋದರರೇ, ಈ ದಿನದಲ್ಲೂ ಕೂಡ ನೀವು ನಾವು ಎಲ್ಲರೂ ಕರ್ತನ ಮರಣದ ದಿನವನ್ನು ನಾವು ಜ್ಞಾಪಿಸುತ್ತಾ ಅದರಿಂದ ಅನೇಕ ದಿನಗಳಿಂದ ನಮಗೆ ಆ ಒಂದು ಪಾಠಗಳು ಸತತವಾಗಿ ನಡೀತಾ ಇದೆ. ಆ ಪಾಠಗಳಿಂದ ನಮ್ಮನ್ನು ನಾವು ಆಲೈಸಿ ಅಥವಾ ನಮ್ಮನ್ನೇ ನಾವು ಪರಿಶೋಧಿಸಿ ನೋಡ್ಕೊಳ್ಳೋದಕ್ಕೆ ದೇವರು ಕೃಪೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಬರುವಂಥ ವಾರದಲ್ಲಿ ಆ ಒಂದು ದಿನಕ್ಕೋಸ್ಕರ ನಮ್ಮನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಕೂಡ ದೇವರು ನಮಗೆ ಇನ್ನಷ್ಟು ನಮ್ಮ ಮನೋನೇತ್ರಗಳನ್ನು ತೆರೆದು ನಮ್ಮ ಒಂದು ಕೊರತೆಗಳು, ನಮ್ಮ ಒಂದು ಅವಿಧೇಯತೆಗಳು, ಈ ಕಾರ್ಯಗಳನ್ನು ದೇವರು ನಮಗೆ ತಿಳಿಸ್ಕೊಟ್ಟು ಅದರಲ್ಲಿ ನಾವು ನಮ್ಮನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆತನ ಕೃಪೆ ಶಕ್ತಿಯನ್ನು ಕೊಡಲಿ ಅಂತ ಕೂಡ ನಾವು ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳೋಣ. ಈ ದಿನದಲ್ಲೂ ಕೂಡ ಈ ಒಂದು ಅಪೋಸ್ಟಲರ ಕಾರ್ಯಗಳ ಈ ಒಂದು ಪಾಠವನ್ನು ನಾವು ಮುಂದುವರಿಸೋದಕ್ಕೆ ದೇವರ ಕೃಪೆ, ದೇವರ ದಯೆ ನಮ್ಮಲ್ಲಿ ಇರಲಿ ಅಂತ ಈ ದಿನ ಪ್ರಾರ್ಥನೆಯ ಮೂಲಕ ಈ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ. ಮಧ್ಯದಲ್ಲಿರುವ ಸಹೋದರ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊತೀನಿ. ಸಹೋದರ ಯಲ್ಲಪ್ಪ. ಸರಿ ಪ್ರಾರ್ಥನೆ ಮಾಡ್ಕೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆ ಆದರೆ ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದ್ರು ತಪ್ಪು ಮಾಡಿ ನಮ್ಗೆ ಕ್ಷಮಿಸಿ ತಂದೆ. ಮುಂದೆ ನಿಮ್ಮ ಚಿತ್ತಂತೆ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಇವತ್ತಿನ ಕೂಟಕ್ಕೆ ಇನ್ನು ಯಾವ ಸಹೋದರ ಬರಬೇಕಾಗಿದೆ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಿಗೋಸ್ಕರ ಸಹ ಬಿಡ್ಕೊಂತಾನೆ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ಕೇಳಿ ತಂದೆ ನಾವೆಲ್ಲರೂ ಅದನ್ನು ಮೆಲುಕು ಹಾಕುತ್ತಾ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ತಂದೆ ನಾವೆಲ್ಲರೂ ನಮ್ಮ ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಅದೇ ರೀತಿಯಾಗಿ ತಂದೆ ಮುಂದೆ ಬರುವಂತಹ ಪ್ರಭೋಜನದಲ್ಲಿ ತಂದೆ ನಾವೆಲ್ಲರೂ ತಂದೆ ನಮ್ಮಲ್ಲಿ ಇರುವಂತಹ ಹಳೆ ಹೋಳಿಯನ್ನು ತೆಗೆದಿಟ್ಟು ತಂದೆ, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವವನ್ನು ಬಿಟ್ಟು ತಂದೆ ಸರಳತೆ ಸತ್ಯತೆಯಿಂದ ನಾವೆಲ್ಲರೂ ಕೂಡಿ ತಂದೆ ಆ ಪ್ರಭೋಜನದಲ್ಲಿ ಭಾಗಿಯಾಗಿ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವೆಲ್ಲವನ್ನು ನೆರವೇರಿಸುವ ಹಾಗೆ ತಂದೆ ನಿಮ್ಮ ಮಹಾಪವಿತ್ರಾತ್ಮ ಸಹಾಯದಿಂದ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಈ ಕೂಟದಲ್ಲಿ ತಂದೆ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ನಡೆಸಿಕೊಳ್ಳು ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ನಾವು ಈ ಒಂದು ಅಪೋಸ್ಟಲರ ಕಾರ್ಯಗಳ ಅಂತ್ಯದ ಭಾಗದಲ್ಲಿ ಇರುವಾಗ ಪೌಲನ ಒಂದು ವಿಶೇಷವಾದ ಚರಿತ್ರೆಯನ್ನ ನೋಡ್ತಾ ಬರ್ತಾ ಇದ್ದೀವಿ. ಪೌಲನ ಒಂದು ಸಾಕ್ಷಿಯ ಜೀವನ, ಯಾವ ರೀತಿ ಆತನನ್ನ ಸೆರೆ ಹಿಡಿದು ಸುಮಾರು 3 ರಿಂದ 4 ವರ್ಷ ಕಾಲ ಸೆರೆಮನೆಯಲ್ಲಿ ಇದ್ದ ಒಂದು ಅನುಭವವನ್ನ ನಾವು ನೋಡ್ತೀವಿ. ಅಲ್ಲೂ ಕೂಡ ಆ ಸೆರೆಮನೆಯ ಒಂದು ಅನುಭವದಲ್ಲಿ ಪೌಲನು ಪಡ್ಕೊಂಡ ಅನೇಕ ರೀತಿಯ ವಿಚಾರಗಳು, ದೇವರ ವಿಚಾರವಾಗಿ ಕುರಿತು, ಅಲ್ಲಿರುವಂಥ ರೋಮಾಪುರಿಯ ಅರಸರ ವಿಚಾರವಾಗಿ ಕುರಿತು ಅನೇಕ ಕಾರ್ಯಗಳು ನಾವು ಸತತವಾಗಿ ನೋಡ್ಕೊ ಬಂದ್ವಿ. ಯಾವ ರೀತಿ
ಯೆರೂಸಲೇಮಿನಿಂದ ಸಸಾರಿಯ ಪಟ್ಟಣಕ್ಕೆ ಪೌಲನನ್ನ ಕರ್ಕೊಬಂದು ಯೆರೂಸಲೇಮಿನ ಯಹೂದ್ಯರು ಅಥವಾ ಆಸಿಯಾ ಪ್ರಾಂತ್ಯದಲ್ಲಿದ್ದ ಯಹೂದ್ಯರು ಯಾವ ರೀತಿ ಆತನ ಮೇಲೆ ದೂರನ್ನ ಹೇಳಿ ಅಲ್ಲಿ ಆ ವಿಚಾರವಾಗಿ ಯಾವುದೇ ರೀತಿಯ ಒಂದು ನ್ಯಾಯ ತೀರ್ಪನ್ನ ಕೊಡಕ್ಕಾಗದೇ ಇರುವಂತ ರೋಮಾಪುರಿಯ ಎಲ್ಲ ರೀತಿಯ ರಾಷ್ಟ್ರಾಧಿಪತಿಗಳು. ಸೊ ಆ ರೀತಿಯ ವಿಚಾರಗಳನ್ನ ನಿಧಾನಕ್ಕೆ ನಾವು ನೋಡ್ಕೊಂಡು ಬಂದಾಗ ಫೆಲಿಕ್ಸನು ಆತನನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಅಥಾರಿಟಿ ಅಥವಾ ಆತನಿಗೆ ಆತನ ಒಂದು ಅಥಾರಿಟಿಯಲ್ಲಿ ಪೌಲನನ್ನ ಬಿಡುಗಡೆ ಮಾಡ್ಬೋದು. ಆದ್ರೆ ಎಂತ ಒಂದು ಒಬ್ಬ ನಾಯಕನಾಗಿದ್ದ ಅಂತ ನೋಡ್ಬೇಕಾದ್ರೆ ಅಂತ ದೊಡ್ಡ ಒಂದು ವ್ಯಕ್ತಿ ಹಣಕ್ಕೋಸ್ಕರ ಪೌಲನ ಬಿಡುಗಡೆಯನ್ನ ಮಾಡದೆ ಆತನನ್ನ ಸೆರೆಮನೆಯಲ್ಲಿ ಇಟ್ಟಿದ್ದ ಅಂತ ಕೂಡ ನಾವು ನೋಡಿದ್ವಿ. ಆತನು ಹೋದ ನಂತರ ಫೆಸ್ಟಸ್ ಬಂದಾಗ ಸಹೋದರ ಸಹೋದರರೇ ಆತನು ಕೂಡ ಒಬ್ಬ ರೋಮಾಪುರಿಯ ಅರಸನಾಗಿರೋದ್ರಿಂದ ಮುಖ್ಯವಾದ ಸ್ಥಾನದಲ್ಲಿರೋದ್ರಿಂದ ಆತನು ಕೂಡ ಈ ಒಂದು ವಿಷಯಗಳನ್ನ ಅರಿತುಕೊಂಡು ಪೌಲನ ವಿಚಾರವಾಗಿ ಆತನು ಕೂಡ ಯಾವುದೇ ರೀತಿಯ ಒಂದು ತೀರ್ಪನ್ನ ಕೊಡಕ್ಕೆ ಆಗುವಂತ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಯಹೂದ್ಯರು ಕೇಳುವಂತ ಮರಣದ ಒಂದು ದಂಡನೆಯನ್ನ ಪೌಲನಿಗೆ ಕೊಡೋದಿಕ್ಕೆ ಯಾವ ರೀತಿಯ ಒಂದು ತಪ್ಪನ್ನ ಆತನು ಮಾಡಿಲ್ಲ ಅಂತ ಆತನಿಗೆ ಕೂಡ ಆ ಮನಸಾಕ್ಷಿಯ ವಿಚಾರವಾಗಿ ಫೆಸ್ಟಸ್ ಕೂಡ ಆ ವಿಷಯವನ್ನ ಮಾಡಿಲ್ಲ. ಆದ್ರೆ ಪೌಲನನ್ನ ಬಿಡುಗಡೆ ಮಾಡುವ ಒಂದು ತೀರ್ಪನ್ನ ಆತನು ಕೂಡ ಕೊಟ್ಟಿಲ್ಲ. ಯಾಕೆ ಅಂತ ನೋಡ್ಬೇಕಾದ್ರೆ ನಾವು ನೋಡಿದ್ವಿ ಕಳೆದ ವಾರದ ಪಾಠಗಳಲ್ಲೆಲ್ಲ ಕೂಡ ಯಹೂದ್ಯರನ್ನ ಒಳ್ಳೆ ರೀತಿಯಲ್ಲಿ ಅವರು ಇಟ್ಕೊಂಡ್ರೆ ರೋಮಾಪುರಿಯ ಅರಸರು ಅವರ ಒಂದು ಸ್ಥಾನಮಾನವು ಅಲ್ಲಿ ಕಂಟಿನ್ಯೂ ಆಗತ್ತೆ. ಒಂದು ವೇಳೆ ಯಹೂದ್ಯರ ವಿರುದ್ಧವಾಗಿ ಏನಾದರೂ ವಿಷಯಗಳನ್ನ ಮಾಡಿದ್ರೆ ಅವರು ಚಕ್ರವರ್ತಿಗೆ ಈ ವಿಷಯವನ್ನ ತಲುಪಿಸಿ ಅವ್ರನ್ನ ಆ ಸ್ಥಾನದಿಂದ ತೆಗೆಯುವ ಒಂದು ಕಾರ್ಯಗಳು ಕೂಡ ನಡೀತಾ ಇರೋದ್ರಿಂದ ಅವರು ಆಳ್ವಿಕೆ ಮಾಡುವ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಯೆರೂಸಲೇಮಿನಲ್ಲಿದ್ದ ಯಹೂದ್ಯರನ್ನ ಅವರು ವಿರೋಧಿಸ್ಕೊಳ್ಳದೆ ಪೌಲನನ್ನ ಬಂಧನೆಯಲ್ಲೇ ಇಟ್ಟಿದ್ರು ಅಂತ ಕೂಡ ನಾವು ಕಳೆದ ವಾರದಲ್ಲಿ ಕೂಡ ನಾವು ನೋಡಿದ್ವಿ ಸಹೋದರ ಸಹೋದರರೇ. ಆ ರೀತಿ ವಿಚಾರಗಳನ್ನ ನಾವು ನಿಧಾನಕ್ಕೆ ನೋಡ್ಕೊ ಬಂದಾಗ ಇದನ್ನೆಲ್ಲ ನಾವು ಈ ಪಾಠದಲ್ಲಿ ಈ ಒಂದು ಚರಿತ್ರೆಯನ್ನ ನೋಡ್ಕೊ ಬಂದಾಗ ಸಹೋದರ ಸಹೋದರರೇ ದೇವರು ಎಷ್ಟು ಅದ್ಭುತವಾಗಿ ಒಂದೊಂದು ಕಾರ್ಯಗಳನ್ನ ಅವರು ಮಾಡ್ಕೊ ಬರ್ತಾ ಇದ್ದಾರೆ ಅಂತ ಕೂಡ ನಾವು ಇನ್ನೊಂದು ದೃಷ್ಟಿಯಲ್ಲಿ ಆ ವಿಷಯಗಳನ್ನ ನೋಡ್ಬೇಕು. ಯಾಕಂದ್ರೆ ಪೌಲನಿಗೆ ಒಂದು ಪ್ರವಾದನೆಯನ್ನ ಹೇಳಿದ್ರು, ಸ್ವಾಮಿ ಒಂದು ಪ್ರವಾದನೆಯನ್ನು ಹೇಳಿದ್ರು, ನೀನು ಯೆರೂಸಲೇಮಲ್ಲೂ ಯೂದೆಯದಲ್ಲೂ ಲೋಕದ ಎಲ್ಲಾ ಪ್ರಾಂತ್ಯದಲ್ಲೂ ಮತ್ತೆ ರೋಮಾಪುರಿಯಲ್ಲೂ ಕೂಡ ನೀನು ನನ್ನ ಒಂದು ಸಾಕ್ಷಿಯಾಗಿ ಇರ್ತೀಯ ಅಂತ ಅಲ್ಲಿ ಹೇಳುವ ಒಂದು ವಿಚಾರವನ್ನ ನಾವು ಆಗ್ಲೇ ಮೆಲ್ಕ್ ಹಾಕಿದ್ದೀವಿ. ಸೊ ಅದರಿಂದ ಈಗ ರೋಮಾಪುರಿಯಲ್ಲಿರುವಂತ ಚಕ್ರವರ್ತಿಗೆ ಸ್ವಾಮಿಯ ಸಾಕ್ಷಿಯನ್ನ ಹೇಳೋದಿಕ್ಕೆ ಪೌಲನನ್ನ ದೇವರು ತಯಾರಿಸ್ತಾ ಇದ್ರು ಅಂತ ಕೂಡ ನಾವು ಇನ್ನೊಂದು ದೃಷ್ಟಿಯಲ್ಲಿ ಈ ವಿಷಯಗಳನ್ನ ನೋಡ್ಬೇಕು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿರುವ ಪೌಲನನ್ನ ಯಾವುದೇ ರೀತಿಯಲ್ಲೂ ಕೂಡ ರೋಮಾಪುರಿಯ ರಾಜನಾಗಿರುವಂತ ಸೀಸರು ಅಥವಾ ಚಕ್ರವರ್ತಿ ಆಗಿರುವಂತ ಸೀಸರ್ನ ಭೇಟಿ ಆಗೋದಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ನಾವು ಫಸ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು ಸಹೋದರ ಸಹೋದರಿ. ಇಷ್ಟು ಹಂತಗಳನ್ನ ಅವರು ಪಾರು ಮಾಡಿದ್ರೆ ಮಾತ್ರನೇ ಅವರು ಆ ಚಕ್ರವರ್ತಿಯನ್ನ ಭೇಟಿ ಆಗೋದಿಕ್ಕೆ ಸಾಧ್ಯ. ಅದಕ್ಕೆ ಇಷ್ಟು ಹಂತಗಳನ್ನ ದೇವರು ಪೌಲನಿಗೆ
ಅಲ್ಲಿ ಪರ್ಮಿಟ್ ಮಾಡಿದ್ರು ಅಂತ ಕೂಡ ನಾವು ಒಂದು ದೃಷ್ಟಿಯಲ್ಲಿ ಈ ಕಾರ್ಯಗಳನ್ನ ನೋಡಬೇಕಾಗಿದೆ. ಆ ರೀತಿಯಲ್ಲಿ ನಾವು ನೋಡಿದಾಗ ಫೆಲಿಕ್ಸ್ ಅನ್ನ ನೋಡಿದ್ವಿ, ಫೆಸ್ಟಸ್ ಅನ್ನ ನೋಡಿದ್ವಿ. ಅದಾದ ನಂತರ ಅಗ್ರಿಪ ಅನ್ನುವ ಒಬ್ಬ ಗವರ್ನರು ಫೆಸ್ಟಸ್ ಅನ್ನ ನೋಡಕ್ಕೆ ಈಗ ಸೆಸಾರಿಯ ಪಟ್ಟಣಕ್ಕೆ ಬಂದಾಗ ಫೆಸ್ಟಸ್ ಅನ್ನ ಒಂದು ಪ್ರಯತ್ನ ಏನಾಗಿತ್ತು ಅಂದ್ರೆ, ಈಗ ಪೌಲನನ್ನ ಚಕ್ರಾಧಿಪತಿ ಹತ್ತ ನಾನು ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟವ್ರೆ. ಈಗ ಚಕ್ರಾಧಿಪತಿ ಹತ್ರ ಪೌಲನು ಹೋಗ್ಬೇಕಾದ್ರೆ, ಆತನನ್ನ ಚಕ್ರಾಧಿಪತಿ ಹತ್ರ ಕಳಿಸ್ಬೇಕಾದ್ರೆ ಏನಾದ್ರೂ ಒಂದು ತುಂಬಾ ಒಂದು ದೊಡ್ಡ ಹಗರಣೆ ಅಥವಾ ಒಂದು ದೊಡ್ಡ ದೂರು ಅಥವಾ ಈತನು ಮಾಡಿದ ಒಂದು ದೊಡ್ಡ ಅಪರಾಧವನ್ನ ಅಲ್ಲಿ ರೆಕಾರ್ಡ್ ಮಾಡದೆ ಅಥವಾ ಇವನ ವಿರುದ್ಧವಾಗಿ ಪೌಲನ ವಿರುದ್ಧವಾಗಿ ಯಾವುದೇ ವಿಧವಾದ ಒಂದು ದೊಡ್ಡ ದೂರು ಇಲ್ಲದೆ ಇದ್ರೆ ಅಲ್ಲಿ ಚಕ್ರಾಧಿಪತಿಯಾಗಿರುವಂತ ಸೀಸರ್ ಹತ್ರ ಕಳಿಸೋದಿಕ್ಕೆ ಅದು ಅರ್ಹವಾಗಿರ್ಲಿಲ್ಲ, ಎಲಿಜಿಬಿಲಿಟಿ ಇರಲಿಲ್ಲ. ಸೊ ಈ ಒಂದು ವಿಷಯ ಫೆಸ್ಟಸ್ನ ಮನಸ್ಸಿನಲ್ಲಿ ಯಾವಾಗ್ಲೂ ಇತ್ತು. ಅದಕ್ಕೋಸ್ಕರ ನಾವು ನೋಡಿದಾಗ ಈ ಅಗ್ರಿಪ ಬಂದಾಗ ಆತನು ಫೆಸ್ಟಸ್ಗಿಂತ ಸ್ವಲ್ಪ ಮೇಲಿನ ಅಧಿಕಾರಿಯಾಗಿರೋದ್ರಿಂದ ಆತನು ಒಂದು ವೇಳೆ ಈ ಒಂದು ತೀರ್ಪಿನಲ್ಲಿ ಏನಾದ್ರೂ ಒಂದು ವಿಷಯವನ್ನ ಕಂಡಿಡಿದು ಅದನ್ನ ನಾನು ಬರೆದು ಚಕ್ರಾಧಿಪತಿ ಹತ್ರ ಕಳಿಸೋದಿಕ್ಕೆ ಸಾಧ್ಯ ಆಗತ್ತಾ ಅಂತ ಕಡೆಯ ಒಂದು ಅವಕಾಶವನ್ನ ಅಥವಾ ಒಂದು ಪ್ರಯತ್ನವನ್ನ ಫೆಸ್ಟಸ್ ಮಾಡಿದ್ದನ್ನ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಸೊ ಆಗ ನಾವು ನೋಡಿದಾಗ ಅಗ್ರಿಪ್ಪನು ಈ ಒಂದು ನ್ಯಾಯ ವಿಚಾರಣೆಯನ್ನ ಮಾಡ್ತೀನಿ ಅಂತ ಹೇಳಿದಾಗ ಫೆಸ್ಟಸ್ ಏನ್ ಮಾಡ್ತಾರೆ ಅಂದ್ರೆ, ಪೌಲನನ್ನು ಮತ್ತೆ ಅಲ್ಲಿ ಯಹೂದ್ಯರನ್ನ ಯಾರು ಇವ್ರ ಮೇಲೆ ದೂರು ಹೇಳಿದ್ರೋ ಇವರಿಬ್ಬರನ್ನ ಕರೆದು ಆ ನ್ಯಾಯಸ್ಥಾನದಲ್ಲಿ ಆ ಒಂದು ನ್ಯಾಯ ವಿಚಾರಣೆಯನ್ನ ಅವರು ಮಾಡಿದ್ರು ಅಂತ ಕೂಡ ನಾವು ನೋಡಿದಾಗ ಸಹೋದರರೇ, ಅಲ್ಲಿ ಅಗ್ರಿಪ್ಪನ ಇನ್ನೊಂದು ವಿಶೇಷವಾದ ವಿಷಯ ಏನಂತ ನೋಡ್ಬೇಕಾದ್ರೆ ನಾವಲ್ಲಿ ನೋಡಿದ್ವಿ, ಅಗ್ರಿಪ್ಪನ ಹೆಂಡತಿ ಕೂಡ ಒಬ್ಬ ಯಹೂದ್ಯಳಾಗಿದ್ಲು ಅಂತ ಕೂಡ ನಮಗೆ ಈ ಒಂದು ಚರಿತ್ರೆ ಹೇಳುವಂಥದ್ದಾಗಿದೆ. ಆಕೆಯ ಹೆಸರನ್ನ ನೋಡುವಾಗ ಸಹೋದರರೇ, ಆಕೆಯ ಹೆಸರು ನಾವು ಕಳೆದ ವಾರದಲ್ಲಿ ನೋಡುವಾಗ ಬೆರ್ನೈಸ್ ಅನ್ನುವ ಒಂದು ಹೆಣ್ಮಗಳು. ಆಕೆ ಅಗ್ರಿಪ್ಪನ ಪತ್ನಿಯಾಗಿದ್ಲು. ಆಕೆ ಒಬ್ಬ ಯಹೂದ್ಯರಾಗಿದ್ಲು ಅಂತ ಕೂಡ ನಾವು ನೋಡ್ಬೇಕಾಗಿದೆ. ಸೊ ಈ ತರ ಆ ಒಂದು ಕಾಲ ಸಮಯದಲ್ಲಿ ನೋಡ್ಬೇಕಾದ್ರೆ ಅನೇಕ ಯಹೂದ್ಯ ಸ್ತ್ರೀಗಳನ್ನ ರೋಮಾಪುರಿಯ ಈ ಒಂದು ನಾಯಕರು ಮದುವೆ ಮಾಡಿರೋದನ್ನ ನಾವು ನೋಡ್ಬೋದು. ಸೊ ಆ ರೀತಿಯಲ್ಲಿ ನಾವು ನೋಡಿದಾಗ ಫೆಸ್ಟಸ್ನ ಒಂದು ವಿಷಯದಲ್ಲಿ ಕೂಡ ನಾವು ನೋಡ್ಬೇಕಾದ್ರೆ ಫೆಲಿಕ್ಸನ ಪತ್ನಿ ಕೂಡ ಯಹೂದ್ಯರಾಗಿದ್ಲು ಅಂತ ನಮಗೆ ಒಂದು ಮಾಹಿತಿ ಆಗ್ಲೇ ಸಿಕ್ತು. ಅದೇ ರೀತಿಯಲ್ಲಿ ಅಗ್ರಿಪ್ಪನ ಹೆಂಡತಿ ಕೂಡ ಯಹೂದ್ಯರಾಗಿದ್ಲು ಅಂತ ಕೂಡ ನಾವು ನೋಡಬೇಕಾಗಿದೆ ಸಹೋದರ. ಸೊ ಇಷ್ಟು ವಿಷಯಗಳು ನಮ್ಗೆ ಈ ಹಿನ್ನೆಲೆಯಲ್ಲಿ ಈಗ ಫೆಸ್ಟಸ್ ಏನ್ ಮಾಡ್ತಾರೆ ಅಂದ್ರೆ, ಅಗ್ರಿಪ್ಪನ ಮುಂದೆ ಈ ಒಂದು ನ್ಯಾಯ ವಿಚಾರಣೆಯನ್ನ ಅವರು ಏನ್ ಮಾಡ್ತಾರೆ, ಅವರು ಅದನ್ನ ಹೇಳ್ತಾರೆ. ಸೊ ಈ ನ್ಯಾಯ ವಿಚಾರಣೆಯನ್ನ ಹೇಳುವಾಗ ಸಹೋದರರೇ, ಇದೆಲ್ಲ ಆದ ನಂತರ ಅಗ್ರಿಪ್ಪನ ಹತ್ರ ಒಂದು ಮನವಿ ಮಾಡ್ತಾರೆ ಫೆಸ್ಟಸ್. ಏನಂದ್ರೆ, ನಾನು ಇಷ್ಟು ತನಕ ಹೇಳಿರುವ ವಿಚಾರಗಳು ನಿಮ್ಮ ಗಮನಕ್ಕೆ ಇರಲಿ. ಈಗ ನೀವು ಯಾವ ರೀತಿಯಲ್ಲಿ ಈ ನ್ಯಾಯವನ್ನ ಅಥವಾ ಈ ತೀರ್ಪನ್ನ ನೀವು ಕೊಡ್ತೀರಾ ಅಂತ ಅಗ್ರಿಪ್ಪನಿಗೆ ಈ ಒಂದು ವಿಶೇಷವಾದ ಒಂದು ಕೆಲಸವನ್ನ ಬಿಡೋದನ್ನ ನೋಡ್ತೀವಿ. ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅಗ್ರಿಪ್ಪನು ಕೂಡ ಒಂದು ದೊಡ್ಡ ಒಂದು ಜವಾಬ್ದಾರಿಯ ಒಂದು ಸ್ಥಾನದಲ್ಲಿದ್ದ, ಫೆಸ್ಟಸ್ಗೆ ಮೇಲಧಿಕಾರಿಯಾಗಿದ್ದ. ಈಗ ಈ ರೋಮಾಪುರಿಯ ಅರಸರ ಒಂದು ವಿಚಾರವನ್ನ ನಾವು ಗಮನಿಸ್ಬೇಕಾದ್ರೆ ಇವರು ಒಂದಷ್ಟು ವಿಷಯಗಳಲ್ಲಿ ತುಂಬಾ ಒಂದು ನಿಷ್ಠತೆಯನ್ನ ಅಥವಾ ಒಂದು ಒಳ್ಳೆ ಡಿಸಿಪ್ಲಿನ್ನ ಇವರು ಕಾಪಾಡ್ಕೋತಾ ಇದ್ರು. ವಿಶೇಷವಾಗಿ ಯಾವುದೇ ರೀತಿಯ ದೂರು ಅಥವಾ ಯಾವುದೇ ರೀತಿಯ ಒಂದು ಸುದ್ದಿ ಬಂದು ಇಬ್ಬರ ಮಧ್ಯದಲ್ಲಿ ಒಂದು ಗೊಂದಲನೋ ಅಥವಾ ಒಂದು ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ
ಎರಡು ಪಕ್ಷದವರನ್ನು ಕರೆದು ಮುಖಾಮುಖಿ ಹಾಕಿ ಅವರ ದೂರನ್ನ ಹೇಳೋದಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾ ಇದ್ರು. ಇದು ರೋಮಾಪುರಿಯ ಅರಸರ ಒಂದು ವಿಶೇಷವಾದ ಒಂದು ಕಾನೂನಾಗಿತ್ತು ಅಥವಾ ಒಂದು ನಿಯಮವಾಗಿತ್ತು ಅಂತ ಕೂಡ ನಾವು ನೋಡ್ಬೋದು. ಇದನ್ನ ನಾವು ಈ ಪಾಠದಲ್ಲಿ ಅಲ್ಲಲ್ಲಿ ಆ ನಾಯಕರು ಹೇಳುವ ಒಂದು ವಿಷಯವನ್ನ ನೋಡಿದ್ರೆ ಇದು ಅವರಲ್ಲಿ ಒಂದು ಪದ್ಧತಿಯಾಗಿತ್ತು ಅಂತ ಕೂಡ ನೋಡ್ತೀವಿ. ಆ ರೀತಿಯಲ್ಲಿ ಈಗ ಫೆಸ್ಟಸ್ ಅನ್ನು ಒಂದು ಪರವಾಗಿ ಅಥವಾ ಅಲ್ಲಿ ನಡೆದ ಸಂಭವವನ್ನ ಆಗ್ಲೇ ಮಾತಾಡಿದ್ರು ಅಗ್ರಿಪಾತ್ರ, ಈಗ ಅಗ್ರಿಪನು ಪೌಲನು ಮಾತನಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಸೊ ಕಳೆದ ವಾರದಲ್ಲಿ ಕಡೆದಾಗ ನಾವು ನೋಡಿದಾಗ ಪೌಲನು ಆತನ ಸಾಕ್ಷಿಯನ್ನ ಕೊಟ್ಟಾಗ ಅವ್ರು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂದ್ರೆ ಆತನ ಬಾಲ್ಯದ ವಿಚಾರದಿಂದಾನೇ ಪ್ರಾರಂಭ ಮಾಡ್ತಾರೆ ಪೌಲು. ಆತನ ಬಾಲ್ಯದ ಒಂದು ಜೀವನ, ಆ ಬಾಲ್ಯದ ಜೀವನದಲ್ಲಿ ಯಾವ ರೀತಿ ಒಂದು ನಿಷ್ಠಾವಂತನಾದ ಯಹೂದ್ಯನಾಗಿದ್ನು, ಅವರು ಬೆಳೀತಾ ಅವರು ಯಾವ ರೀತಿ ಒಬ್ಬ ಪರಿಸಾಯನಾಗಿ ಯಹೂದ್ಯರ ದೇವರ ಒಂದು ವಿಚಾರದಲ್ಲಿ ಎಲ್ಲವನ್ನೂ ಅರಿತಿರುವ ಒಬ್ಬನಾಗಿ, ಮತ್ತೆ ಆತನ ದೇವರನ್ನ ನಿಷ್ಠಾವಂತಕ್ಕಿಂತ ಪೂಜೆ ಮಾಡುವಂತ ವಿಷಯ, ಇದೆಲ್ಲ ಕೂಡ ಪೌಲನು ಅಲ್ಲಿ ಸಾಕ್ಷಿಯಾಗಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಸಹೋದರ ಅವ್ರು ಇದೆಲ್ಲ ಹೇಳ್ಕೊ ಬಂದಾಗ ಸಹೋದರರೇ ಈ ವಿಷಯಗಳನ್ನ ಹೇಳಿದಾಗ ಅವರು ಪೌಲ್ ಲಾಸ್ಟ್ ಆಗಿ ನಾವು ನೋಡಿದ ವಿಷಯ ಏನಂದ್ರೆ 26ನೇ ಅಧ್ಯಾಯ 8ನೇ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 8ನೇ ವಚನ. ನಂಬತಕ್ಕವರ ನೀವು ಯಾಕೆ ತೀರ್ಮಾನಿಸುತ್ತೀರಿ? ನಜರೇತಿನ ಯೇಸುವಿನ ಹೆಸರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಡೆಸಬೇಕೆಂದು ನಾನು ಯೋಚಿಸಿಕೊಂಡೆನು. ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಈಗ ಆತನ ಬಾಲ್ಯದಿಂದ ಆತನು ಒಬ್ಬ ಮನುಷ್ಯನಾಗಿ ಯಹೂದ್ಯರ ಒಂದು ಧರ್ಮವನ್ನ ಯಾವ ರೀತಿ ಕಾಪಾಡ್ತಾ ಇದ್ರು, ಯಾವ ರೀತಿ ಇದ್ರು ಅಂತ ಹೇಳ್ತಾರೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಆ ಯಹೂದ್ಯನಾಗಿ ಒಬ್ಬ ಪರಿಸಾಯನಾಗಿ ಯಾವ ರೀತಿ ಆತನ ಧರ್ಮವನ್ನ ಕಾಪಾಡೋದಕ್ಕೆ ಅನೇಕ ಕ್ರೈಸ್ತರನ್ನ ಅವರು ಕೊಂದಾಕಿದ್ರು ಅಥವಾ ಹಿಂಸಿಸಿದ್ರು ಅಂತ ಈಗ ಒಂದು ಸಾಕ್ಷಿಯನ್ನ ಕೊಟ್ಕೊಬರ್ತಾರೆ. ಇದು ಕೂಡ ಅಗ್ರಿಪನಿಗೆ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿತ್ತು. ಸೊ ಇಲ್ಲಿ ಇವರೆಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅವರು ಯೆರೂಸಲೇಮಲ್ಲಿ ಮಾಡಿದಂತ ಒಂದು ವಿಚಾರಗಳು, ಆ ಯೆರೂಸಲೇಮಲ್ಲಿ ಯಾವ ರೀತಿ ಅವರು ಕ್ರೈಸ್ತರನ್ನ ಹಿಂಬಾಲಿಸಿ ದಮಸ್ಕೂಗೆ ಬಂದು ಯಾವ ರೀತಿ ಅವ್ರನ್ನ ಸೆರೆ ಹಿಡಿದು ಯೆರೂಸಲೇಮಿಗೆ ಕರ್ಕೊಂಡೋಗಿ ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನುವ ಒಂದು ಪ್ರಯತ್ನಗಳೆಲ್ಲ ಅವರು ಒಬ್ಬ ಯಹೂದ್ಯ ಧರ್ಮವನ್ನ ಅವರು ಕಾಪಾಡೋದಿಕ್ಕೆ ಅಥವಾ ಯಹೂದ್ಯ ಧರ್ಮದ ವಿರುದ್ಧವಾಗಿ ಯಾರು ಎದ್ದೋಳಬಾರದು ಅನ್ನುವ ಒಂದು ನಿಯಮದಲ್ಲಿ ಮಾಡಿದ್ದನ್ನ ಈಗ ಹೇಳ್ತಾರೆ ಅವರು. ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ಬೋದು. ಅಪೊಸ್ತಲರ ಕಾರ್ಯಗಳು 26:10. ಎಲ್ಲಾ ಸಭಾಮಂದಿರಗಳಲ್ಲಿಯೂ ನಾನು ಅನೇಕಾವರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆಯ ಮಾತುಗಳನ್ನಾಡಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೆನು. ಇದಲ್ಲದೆ ಅವರ ಮೇಲೆ ಬಹುಕೋಪಾವೇಶವುಳ್ಳವನಾಗಿ ಪರ ಪಟ್ಟಣಗಳ ತನಕ ಅವರನ್ನು ಹಿಂಸೆ ಪಡಿಸಿದನು. ಸಹೋದರರೇ, ಇಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕಾರ್ಯಗಳು 26:10-11 ಅವರ ಸಾಕ್ಷಿಯನ್ನ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಾನು ಒಬ್ಬ ಪರಿಸಾಯನಾಗಿ ಧರ್ಮವನ್ನ ಕಾಪಾಡುವ ಒಂದು ಜವಾಬ್ದಾರಿಯನ್ನ ತಗೊಂಡು ನನಗಿರುವಂತ ಛಲದಲ್ಲಿ ನಾನು ಯೆರೂಸಲೇಮಲ್ಲಿ ಏನ್ ಮಾಡಿದೆ ಅಂದ್ರೆ ಅನೇಕ ಕ್ರೈಸ್ತರನ್ನ ನಾನು ಬಂದಿಯಲ್ಲಿ ಇಟ್ಟಿದ್ದೆ, ನಾನು ಸೆರೆಮನೆಯಲ್ಲಿ ಇಟ್ಟೆ. ಅದು ಮಾತ್ರವಲ್ಲ, ನಾನು ಪ್ರಧಾನ ಯಾಜಕರಿಂದ ಅಪ್ಪಣೆಯನ್ನ ತಗೊಂಡು ಅನೇಕ ಕ್ರೈಸ್ತರನ್ನ ನಾನು ಕೊಂದಾಕಿದ್ದೆ, ನಾನು ಅವ್ರನ್ನ ಮರಣಕ್ಕೆ ಒಳಪಡಿಸಿದೆ. ಅದು ಮಾತ್ರವಲ್ಲ, ನನ್ನ ವಿರುದ್ಧವಾಗಿ ಅಥವಾ ಅವರ ವಿರುದ್ಧವಾಗಿ ನಾನು ಯಾವಾಗ್ಲೂ ನಾನು ಏನ್ ಮಾಡ್ತಾ ಇದ್ದೆ, ನನ್ನ ಒಂದು ಧ್ವನಿಯನ್ನ ನಾನು ಎತ್ತಾ ಇದ್ದೆ ಅವರ ವಿರುದ್ಧವಾಗಿ ಅಂತ ಹೇಳ್ಬೇಕಾದ್ರೆ ಅನೇಕ ಯಹೂದ್ಯರನ್ನ ಇವರು ಬೇರೆ ಒಂದು ರೀತಿಯಲ್ಲಿ ಅಥವಾ ಯೇಸು ಅನ್ನುವ ಒಬ್ಬ ವ್ಯಕ್ತಿಯ ಹಿಂದೆ ಇವ್ರನ್ನ ಹಿಂಬಾಲಿಸಕ್ಕೆ ಇವ್ರನ್ನ
ಏನ್ ಮಾಡ್ತಾ ಇದ್ದಾರೆ, ಇವ್ರನ್ನ ಸಿದ್ಧತೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಅದನ್ನ ಕಾಪಾಡಬೇಕು ಅಂತ ಹೇಳಿ ನನ್ನ ಧರ್ಮಕ್ಕೋಸ್ಕರ ನಾನು ಏನ್ ಮಾಡಿದೆ, ಅನೇಕ ತ್ಯಾಗಗಳನ್ನ ಮಾಡಿದೆ ಅನ್ನುವ ವಿಚಾರವನ್ನ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ನಾನು ಈ ರೀತಿ ನೋಡ್ಬೇಕಾದ್ರೆ ಎಲ್ಲಾ ಸಭಾ ಮಂದಿರಗಳಲ್ಲಿ ಅವ್ರನ್ನ ಆ ರೀತಿಯಲ್ಲಿ ನಾನು ಹಿಂಸಿಸಿ ಅವ್ರನ್ನ ಸರಿಪಡಿಸ್ದೆ ಅಂತ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ಹೇಳ್ಬೇಕಾದ್ರೆ ಇದೇ ರೀತಿಯಲ್ಲಿ ನಾನು ನನ್ನ ಈ ಒಂದು ಛಲದಲ್ಲಿ ನಾನು ಅನೇಕ ಹನ್ನೆರಡನೇ ವಚನದಿಂದ 14ನೇ ವಚನ ತನಕ ನೋಡೋಣ. 12ರಿಂದ ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದುವ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಮುಳ್ಳುಗೋಲನ್ನು ಹಿಡಿಯುವುದು ನಿನಗೆ ಕಷ್ಟವೆಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಓಕೆ ನೋಡ್ರಿ, ಇದು ಅಗ್ರಿಪ್ಪನ ಮುಂದೆ ಈಗ ಸ್ವಾಮಿಯ ವಿಚಾರವಾಗಿ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಈಗ ಇಷ್ಟು ತನಕ ಹೇಳಿದ್ದಲ್ಲ, ನಾನು ಒಬ್ಬ ಯಹೂದ್ಯನು, ನನ್ನ ಪಿತೃಗಳು, ನನ್ನ ಪ್ರವಾದಿಗಳು, ನನ್ನ ಒಂದು ಧರ್ಮದ ವಿಚಾರವಾಗಿ ಇವರು ಏನ್ ಪಾಲನೆ ಮಾಡ್ತಾ ಇದ್ದಾರೋ ಅದೇ ಪಾಲನೆನ ನಾನು ಮಾಡ್ತಾ ಇದ್ದೀನಿ ಅಂತ ಸಾಬೀತು ಮಾಡ್ತಾರೆ. ಅದಾದ ನಂತರ ಈಗ ಸ್ವಾಮಿಯ ಬಗ್ಗೆ ವಿಚಾರವಾಗಿ ಈಗ ಸಾಕ್ಷಿಯನ್ನ ಕೊಡ್ತಾರೆ. ಸೊ ಸ್ವಾಮಿಯ ವಿಚಾರವಾಗಿ ಸಾಕ್ಷಿಯನ್ನ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ದಮಸ್ಕುಗೆ ಎಲ್ಲಾ ಪ್ರಧಾನ ಯಾಜಕರು ಮತ್ತೆ ಮುಖಂಡರ ಹತ್ರ ನಾನು ಅಪ್ಪನೆ ತಗೊಂಡು ದಮಸ್ಕ್ಗೆ ಹೋಗಿದ್ದ ಕಾರಣನೇ ಅಲ್ಲಿರುವಂತ ಕ್ರೈಸ್ತರನ್ನ ಹಿಂಸೆಗೆ ಒಳಪಡಿಸಿ ಅಥವಾ ಬಂಧಿಸಿ ಅವ್ರನ್ನ ಯೆರೂಸಲೇಮಲ್ಲಿ ಕರ್ಕೊಬಂದು ಸೆರೆಮನೆಯಲ್ಲಿ ಹಾಕೋದಿಕ್ಕೆ ನಾನು ಹೋದೆ. ಆದ್ರೆ ಅಲ್ಲಿ ಹೋಗಿದ್ದ ದಾರಿಯಲ್ಲಿ ಅಲ್ಲಿ ಹೇಳ್ತಾರೆ, ಒಂದು ಬೆಳಕನ್ನ ಕಂಡೆ, ಆ ಬೆಳಕು ಸೂರ್ಯನಿಗಿಂತ ಪ್ರಕಾಶಮಯವಾಗಿತ್ತು ಅಂತ ಹೇಳ್ತಾರೆ. ಸೊ ಆ ರೀತಿ ಪ್ರಕಾಶಮಯವಾದ ಒಂದು ಬೆಳಕನ್ನ ಕಂಡಾಗ ನಾನು ನನ್ನ ಸಂಗಡ ಇದ್ದ ಎಲ್ಲರೂ ಕೂಡ ಅಲ್ಲಿ ನೆಲಕ್ಕೆ ಬಿದ್ದೆವು ಅಂತ ಹೇಳ್ತಾರೆ. ಸೊ ಆ ನೆಲಕ್ಕೆ ಬಿದ್ದೆವು ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ನಾನು ಒಂದು ವಾಣಿಯನ್ನ ಕೇಳಿದೆ, ಸೌಲನೇ ಸೌಲನೇ, ನನ್ನನ್ನ ಯಾಕೆ ನೀನು ಹಿಂಸಿಸ್ತಾ ಇದೀಯಾ ಅನ್ನುವ ಒಂದು ವಾಣಿಯನ್ನ ಕೇಳಿದೆ ಅಂತ ಹೇಳ್ತಾರೆ. ಸೊ ಇದು ಕೇಳಿದ ತಕ್ಷಣನೇ ಸೌಲನು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂದ್ರೆ 15ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ, 26:15. ಆಗ ನಾನು, ಕರ್ತನೇ ನೀನಾರು ಅನ್ನಲು, ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನು ಎದ್ದು ನಿಂತುಕೋ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ಓಕೆ ರೀ, ನೋಡ್ರಿ ಈಗ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಸೌಲ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ, ಯಾರು ನೀವು ದೇವರೇ ಅಂತ ಹೇಳ್ತಾರೆ. ಸೊ ಆವಾಗ ಹೇಳ್ತಾರೆ, ನೀನು ಹಿಂಸಿಸುವ ಕರ್ತನೆ ನಾನು ಅಂತ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ಆವಾಗ ಅಲ್ಲಿ ಸ್ವಾಮಿಯನ್ನ ಪೌಲನಿಗೆ ವ್ಯಕ್ತಪಡಿಸ್ತಾರೆ. ಸೌಲನಿಗೆ ಆ ಸ್ವಾಮಿಯನ್ನ ವ್ಯಕ್ತಪಡಿಸಿದಾಗ ಆತನಿಗೆ ತುಂಬಾನೇ ಒಂದು ವಿಶೇಷವಾದ ಒಂದು ಮನಸ್ಥಿತಿಯನ್ನ ನಾವು ನೋಡ್ಬೇಕು. ಯಾವ ರೀತಿ ಯಹೂದ್ಯ ಧರ್ಮವನ್ನ ಕಾಪಾಡಬೇಕು ಅಂತ ಛಲವಾಗಿ ಅದರ ವಿರುದ್ಧವಾಗಿ ಬರುವಂತ ಬೋಧನೆಗಳು, ಅದಕ್ಕೆ ವಿರುದ್ಧವಾಗಿ ಬರುವಂತ ಧರ್ಮಗಳನ್ನ ಕೂಡ ಅವರು ಸಹಿಸ್ಕೋತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಯಾವಾಗ ಈ ಘಟನೆ ನಡೀತೋ,
ಸಂಪೂರ್ಣವಾಗಿ ಆತನನ್ನ ಒಪ್ಪಿಸಿಕೊಟ್ಟಿರುವಂತ ವಿಷಯವನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೀವಿ ಸಹೋದರ ಸಹೋದರ. ಸೊ ಇಲ್ಲಿ ನಾವು ನೋಡಿದಾಗ ಹೇಳ್ತಾರೆ, ಸ್ವಾಮಿ ಯಾವ ರೀತಿಯ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ, ನೀನು ಈಗ ಎದ್ದು ನಿಂತ್ಕೋ, ನಿನ್ನನ್ನ ಈ ಸುವಾರ್ತೆ ಕೆಲಸಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ನಾನು ನಿನ್ನನ್ನ ಕರ್ಕೊಂಡಿದ್ದೀನಿ ಅಂತ. ನಾನು ನಿನ್ನನ್ನ ಆರಿಸ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ, ನೀನು ಎಲ್ಲಾ ಕಡೆ ನನಗೆ ಸಾಕ್ಷಿಯನ್ನ ಹೇಳುವಂತ ಒಬ್ಬ ವ್ಯಕ್ತಿಯಾಗಿ ನಿನ್ನನ್ನ ತಯಾರಿಸ್ತೀನಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಯಾವ ರೀತಿಯ ಸಾಕ್ಷಿಯನ್ನ ಎಲ್ಲಿ ಕೊಡಬೇಕು ಅಂತ 17 ಮತ್ತೆ 18 ವಚನಗಳನ್ನ ಓದೋಣ. 17 ಮತ್ತೆ 18 ವಚನಗಳು. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿ ನಿನಗೆ ಕಾಣಿಸಿಕೊಂಡೆನು ಕುರಿತು ನಾನು ನೀನು ಸಾಕ್ಷಿಯಾಗಿರಬೇಕು. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈ ಒಳಗಿಂದಲೂ ಅನ್ಯ ಜನರ ಕೈ ಒಳಗಿಂದಲೂ ಬಿಡಿಸುವೆನು. ನೋಡ್ರಿ, ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ, ನೀನು ಸಾಕ್ಷಿಯನ್ನ ಕೊಡಬೇಕು. ಆದ್ರೆ ಆ ಸಾಕ್ಷಿಯನ್ನ ಕೊಡುವಾಗ ಬರುವಂತ ಸಂಕಟಗಳು, ಕಷ್ಟಗಳು, ಇದೆಲ್ಲ ಕೂಡ ನಿನಗೆ ಬರುತ್ತೆ. ಆದರೆ ನಾನು ನಿನ್ನ ಸ್ವಂತ ಜನರ ಕೈಯಿಂದ ಮತ್ತೆ ಅನ್ಯ ಜನರ ಕೈಯಿಂದ ನಿನ್ನನ್ನ ನಾನು ಬಿಡಿಸುವೆ ಅಂತ ಒಂದು ವಾಗ್ದಾನವನ್ನ ಕೊಡ್ತಾರೆ ಸಹೋದರ ಸಹೋದರ. ಸೊ ಅಲ್ಲಿ ಸೌಲನನ್ನ ಅವರು ಕರೆದಾಗ, ಸೌಲನು ಒಂದು ರೀತಿಯಲ್ಲಿ ಧರ್ಮಕ್ಕೋಸ್ಕರ ಹೋರಾಡುವ ಒಂದು ಛಲದ ವ್ಯಕ್ತಿಯಾಗಿದ್ದ. ಆ ಒಂದು ಛಲವನ್ನ ಈಗ ಸ್ವಾಮಿ ಆತನ ಸುವಾರ್ತೆಗೆ ಬಳಸ್ಕೋಬೇಕು ಅನ್ನುವ ಒಂದು ವಿಚಾರದಲ್ಲಿ ಪೌಲನನ್ನ ಈಗ ಕರೀತಾರೆ. ಸೊ ಅಲ್ಲಿ ಹೇಳುವಾಗ ಸಹೋದರ ಸಹೋದರರೇ, ಅಲ್ಲಿ ಹೇಳ್ತಾರೆ, ಈ ಒಂದು ನಿನ್ನನ್ನ ಆರಿಸ್ಕೊಂಡಿದ್ದೀನಿ. ಆರಿಸ್ಕೊಂಡಿರುವಾಗ ನೀನ್ ಸಾಕ್ಷಿ ಹೇಳುವಾಗ ಆ ಸಾಕ್ಷಿಯ ವಿಚಾರಗಳು ಅಷ್ಟು ಸುಲಭವಾಗಿಲ್ಲ. ಅನೇಕ ಹಿಂಸೆ ಸಂಕಟಗೊಳಗೆ ಹೋಗ್ಬೇಕು ನೀನು. ಅದನ್ನೇ ಅಲ್ಲಿ ಕೊರ್ನೆಲಿಯೋ ಅಲ್ಲಿ ಇರುವಂತ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ, ಅಲ್ಲಿ ಪೌಲನ ಆ ಕಣ್ಣುಗಳ ಮೇಲೆ ಇದ್ದಂತ ಪರೆಯನ್ನ ತೆಗೆದಿರುವ ವ್ಯಕ್ತಿ ಹತ್ರ ಹೇಳ್ತಾರೆ, ನೀನು ಹೋಗು, ಆತನನ್ನ ನನ್ನ ಸಾಕ್ಷಿಯಾಗಿ ಮಾಡ್ತೀನಿ ಅಂತ ಒಂದು ವಿಚಾರವನ್ನ ಅಲ್ಲೇ ತಿಳಿಸ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಸಹೋದರ ಸಹೋದರರೇ, ಈಗ ಪೌಲನು ಹೇಳುವಾಗ ಇದನ್ನೇ ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ಹೇಳುವಾಗ 18ನೇ ವಚನವನ್ನ ಓದೋಣ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಸಹೋದರ ಸಹೋದರ, ನೋಡ್ರಿ, ದೇವರ ಸಂಕಲ್ಪ ಪೌಲನ ವಿಚಾರದಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಪೌಲನ ಆ ಒಂದು ಮನಸ್ಥಿತಿ, ಆ ದೇವರಿಗೋಸ್ಕರ ಅವರು ಮಾಡುವಂತ ತ್ಯಾಗಗಳು, ದೇವರಿಗೋಸ್ಕರ ಮತ್ತೆ ಸತ್ಯಕ್ಕೋಸ್ಕರ ಆತನು ಇದ್ದಂತ ಛಲ, ಇದೆಲ್ಲ ಕೂಡ ಸ್ವಾಮಿಗೆ ಬೇಕಾಗಿರುವಂತ ಒಂದು ಗುಣ ಸ್ವಭಾವಗಳಾಗಿತ್ತು ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ಈಗ ಸುವಾರ್ತೆಯನ್ನ ಸಾರುವಂತ ಒಂದು ಪ್ರಯತ್ನದಲ್ಲಿ 12 ಮಂದಿ ಅಪೋಸ್ಲರಲ್ಲಿ ಸಹೋದರ ಸಹೋದರರೇ, ಈತನು ಒಬ್ಬ ವಿಶೇಷವಾಗಿ ದೇವರಿಂದ ಉಪಯೋಗ ಆಗಿರುವಂತ ಅಪೋಸಲ್ ಅಂತ ಕೂಡ ನಾವು ಹೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಾಗಲ್ಲ. ಯಾಕೆಂದ್ರೆ ಈತನ ಒಂದು ಸಾಕ್ಷಿಯ ಜೀವನ ಆ ರೀತಿ ದೇವರು ರೂಪಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೆ ಹೇಳ್ತಾರೆ, ನಿನ್ನನ್ನ ಕರೆದಿದ್ದು ಏನಕ್ಕೆ ಅಂದ್ರೆ ನೀನು ನನ್ನ ಜನರು ಅಲ್ವಾ. ಅಲ್ಲಿ ಹೇಳುವಾಗ ಯಹೂದ್ಯರಿಂದಲೂ ಅನ್ಯ ಜನರಿಂದಲೂ ನಿನ್ನನ್ನ ನಾನು ಕಾಪಾಡ್ತೇನೆ ಅಂತ ಹೇಳುವಾಗ, ನಾನು ನಿನ್ನನ್ನ ಇವರ ಮಧ್ಯದಲ್ಲಿ ಕಳಿಸ್ತಾ ಇದ್ದೀನಿ. ನೀನು ಅವರ ಮಧ್ಯದಲ್ಲಿ ಹೋದಾಗ ಅವರ ಮನೋನೇತ್ರಗಳು ತೆರಿಬೇಕು. ಅದು ಮಾತ್ರವಲ್ಲ, ಅಂಧಕಾರದಿಂದ ಬೆಳಕಿಗೆ ಬರುವಂತ ಒಂದು ವಿಚಾರವನ್ನ ನಿನ್ನ ಒಂದು ಸಾಕ್ಷಿಯಿಂದ ಅವ್ರು ಪಡ್ಕೋಬೇಕು. ಅದು ಮಾತ್ರವಲ್ಲ,
ಸೈತಾನನ ಏನ್ರಿ ಆತನ ಒಂದು ಪರಾಕ್ರಮ ಅಥವಾ ಸೈತಾನನ ಒಂದು ಶಕ್ತಿಯಿಂದ ಅವ್ರನ್ನ ಕಾಪಾಡೋದಿಕ್ಕೆ ನಿನ್ನನ್ನ ಕಳಿಸ್ತಾ ಇದ್ದೀನಿ. ಅದು ಮಾತ್ರವಲ್ಲ, ಅವರು ಯಾವಾಗ ಕೇಳಿ ಮನಸಾಂತರವನ್ನ ಹೊಂದ್ತಾರೋ ಆವಾಗ ಆತನಿಗೆ ಅವರಿಗೆ ಏನ್ರಿ ಆ ಒಂದು ಫರ್ಗಿವ್ನೆಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಪಶ್ಚಾತ್ತಾಪವನ್ನ ಪಟ್ರೆ ಅವರ ಒಂದು ಪಾಪಗಳು ಮನ್ನಿಸಲ್ಪಡ್ತದೆ ಅಂತ ಹೇಳಿ ಆ ವಿಚಾರಗಳನ್ನ ತಿಳಿಸ್ತಾರೆ ಸಹೋದರ. ಅದರಿಂದ ನಮ್ಮ ವಿಶ್ವಾಸದಿಂದ ನನ್ನನ್ನ ಹಿಂಬಾಲಿಸೋದಿಕ್ಕೆ ನಿನ್ನನ್ನ ನಾನು ಕಳಿಸ್ತೀನಿ ಅಂತ ಹೇಳುವಂತ ವಿಚಾರಗಳನ್ನ ಅಲ್ಲಿ ಹೇಳ್ತಾರೆ ಸಹೋದರರೇ. ಈ ಸಾಕ್ಷಿಯನ್ನ ಪೌಲನು ಹೇಳಿದ ನಂತರ ಸಹೋದರರೇ, ಆತನಿಗೆ ಆದಂತ ಪರಿವರ್ತನೆಯನ್ನ ಈಗ ಅಗ್ರಿಪ್ಪನ ಮುಂದೆ ಮಾತಾಡ್ತಾರೆ. ಆತನಿಗೆ ಈ ಒಂದು ಸಂಭವದ ಮೂಲಕ ಆತನಲ್ಲಿ ಏನು ಪರಿವರ್ತನೆ ಆಯ್ತು ಅಂತ ಈಗ ಮಾತಾಡ್ತಾರೆ ನೋಡ್ರಿ. 26ನೇ ಅಧ್ಯಾಯ 19 ಮತ್ತೆ 20 ವಚನಗಳನ್ನ ಓದೋಣ. ಆದ ಕಾರಣ ಅಗ್ರಿಪ್ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿದ್ಯನಾಗಿದ್ದ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೌದಾಯದ ಎಲ್ಲಾ ಸೀಮೆಗಳಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದ್ದೆನು. ಓಕೆ ನೋಡ್ರಿ, ಈಗ ಹೇಳ್ತಾರೆ ಅವಿಧೇಯನಾಗದೆ ಕರೆಕ್ಟ್, ಅಲ್ಲಿ ಅವಿಧೇಯನಾಗದೆ ಅಂತ ಹೇಳ್ತಾರೆ. ಅಲ್ಲಿ ಅವಿಧೇಯನಾಗದೆ ಅಂತ ಹೇಳ್ಬೇಕಾದ್ರೆ ನಾನು ಡಿಸೊಬೀಡಿಯಂಟ್ಸ್ ಆಗಿರ್ಲಿಲ್ಲ. ಆ ಪರಲೋಕದಿಂದ ಬಂದ ಒಂದು ಧ್ವನಿಗೆ ನಾನು ಎಷ್ಟು ವಿಧೇಯನಾಗಿದ್ದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಸಹೋದರರೇ, ಆ ವಿಚಾರವನ್ನ ಅಗ್ರಿಪ್ಪ ರಾಜನಿಗೆ ಹೇಳುವಾಗ, ನಾನು ಪರಲೋಕದಿಂದ ಬಂದಂತ ಈ ಒಂದು ದರ್ಶನಕ್ಕೆ ನಾನು ಬದಲಾಯಿಸ್ಕೊಂಡೆ ಅಂದ್ರೆ ಅವ್ರು ಹೇಳ್ತಾರೆ ಸಹೋದರರೇ, ನಾನು ಆ ದರ್ಶನದಲ್ಲಿ ಸ್ವಾಮಿ ಹೇಳಿದಂತ ಆ ಒಂದು ಪ್ರವಾದನೆಯ ವಿಚಾರ ಮತ್ತೆ ನನ್ನ ಒಂದು ಕೆಲಸದ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾನು ದಮಸ್ಕುವಲ್ಲಿ ಪ್ರಪ್ರಥಮವಾಗಿ ಈ ಸಾಕ್ಷಿಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದೆ. ಯಾವ ದಮಸ್ಕುಗೆ ನಾನು ಜನರನ್ನ ಬಂಧಿಸಿ, ಕ್ರೈಸ್ತರನ್ನ ಬಂಧಿಸಿ ಯೆರೂಸಲೇಮಿಗೆ ಕರ್ಕೊಬರುವ ಒಂದು ಯೋಜನೆಯಲ್ಲಿ ಹೋದ್ನೋ, ಅದು ಅಲ್ಲಿ ಬೇರೆ ರೀತಿಯಲ್ಲೇ ದೇವರು ನನ್ನನ್ನ ನಡೆಸಿದ್ರು. ಯಾವ ದಮಸ್ಕುಗೆ ನಾವು ನನ್ನ ಬೇರೆ ಮನಸ್ಥಿತಿಯಲ್ಲಿ ಹೋದ್ನೋ, ಈಗ ನನ್ನ ಮನಸ್ಥಿತಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿ ದಮಸ್ಕುವಲ್ಲಿ ಪ್ರಪ್ರಥಮವಾಗಿ ನಾನು ಸಾಕ್ಷಿಯನ್ನ ಹೇಳೋದಿಕ್ಕೆ ಪ್ರಾರಂಭ ಮಾಡಿದೆ. ಅದಾದ ನಂತರ ಯೆರೂಸಲೇಮಿಗೆ ಬಂದೆ. ಅದಾದ ನಂತರ ಯೂದೇಯ ಪ್ರಾಂತ್ಯಕ್ಕೆ ಹೋದೆ. ಅದಾದ ನಂತರ ಅನ್ಯ ಜನರ ಮಧ್ಯದಲ್ಲೂ ಕೂಡ ನಾನು ಹೋದೆ ಅಂತ ಹೇಳಬೇಕಾದ್ರೆ, ಆತನ 3 ಪ್ರಯಾಣಗಳನ್ನ ಅವರು ನೆನೆಸ್ಕೊಂಡು ಆ 3 ಪ್ರಯಾಣಗಳಲ್ಲಿ ಯಾವ ರೀತಿಯ ಒಂದು ಸಾಕ್ಷಿಯನ್ನ ಹೇಳಿ, ಯಾವ ರೀತಿ ಸ್ವಾಮಿಯ ಅಥವಾ ಯೇಸು ಸ್ವಾಮಿಯ ಒಂದು ಶಿಷ್ಯರನ್ನ ಅವರು ಏನ್ ಮಾಡಿದ್ರು, ಅವರು ಉಂಟು ಮಾಡಿದ್ರು ಅನ್ನುವ ಒಂದು ಕಾರ್ಯವನ್ನ ಅಲ್ಲಿ ಹೇಳ್ಕೊ ಬರ್ತಾರೆ ಸಹೋದರರೇ. ಇವ್ರಿಗೆಲ್ಲ ಏನಂತ ಸಾಕ್ಷಿ ಅಂತ ಕೊಡ್ತಾರಂದ್ರೆ, ಅಲ್ಲಿ ಒಂದು ವಿಚಾರವನ್ನ ತಿಳಿಸ್ತಾರಲ್ಲ, ಏನು ಅಂದ್ರೆ, ನೀವು ಪಶ್ಚಾತ್ತಾಪ ಪಟ್ಟು ಮನಸ್ಸಾಂತರವನ್ನ ಹೊಂದಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ದೇವರ ಸಂಕಲ್ಪವು ಅಥವಾ ಸ್ವಾಮಿಯನ್ನ ನೀವು ನಂಬಿ, ಮೆಸ್ಸಾಯ ಅಂತ ಆತನನ್ನ ನೀವು ನಂಬಿ, ಆತನ ಒಂದು ಹೆಜ್ಜೆ ಜಾಡಲ್ಲಿ ನಡೆದು ನೀವು ನಿಮ್ಮ ಮಾನಸಾಂತರವನ್ನ ಹೊಂದಿದ್ರೆ ದೇವರು ನಿಮ್ಮನ್ನ ರಕ್ಷಿಸಿದ್ದಾರೆ ಅನ್ನುವ ಒಂದು ಸಾಕ್ಷಿಯನ್ನ ಅಲ್ಲಿ ಹೇಳ್ಕೊ ಬರುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ. ಸೊ ಅಗ್ರಿಪ್ಪ ಅರಸನ ಮುಂದೆ ಇಷ್ಟು ಹೇಳಿದ ನಂತರ ಈಗ ಹೇಳ್ತಾರೆ, ಇಷ್ಟು ಒಂದು ದೇವರ ಸಾಕ್ಷಿಯ ಜೀವನವನ್ನ ನಾನು ನಡೆಸ್ಕೊ ಬಂದಾಗ, ನಾನು ಯೆರೂಸಲೇಮಿಗೆ ಬಂದಾಗ ನನ್ನನ್ನ ಯಾವ ರೀತಿ ಯಹೂದ್ಯರು ನಡೆಸಿದ್ರು ಅಂತ 26ನೇ ಅಧ್ಯಾಯ 21 ಮತ್ತೆ 22 ವಚನಗಳನ್ನ ನಾವು ನೋಡೋಣ. ಈ ಕಾರಣದಿಂದ
ಈ ಕಾರಣದಿಂದ ಯಹೂದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವವೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನು ಹೇಳುವವನಲ್ಲ. ಸಹೋದರ ನೋಡ್ರಿ, ಎಂತ ಒಂದು ಸಾಕ್ಷಿಯನ್ನ ಅಗ್ರಿಪ್ಪನ ಮುಂದೆ ಕೊಡ್ತಾರೆ ಅಂದ್ರೆ, ನಾನು ಮಾಡಿದ್ದು ಇಷ್ಟೇ, ಸಾಕ್ಷಿಯನ್ನ ಹೇಳ್ಕೊ ಬಂದುವಂತ ಒಂದು ಕೆಲಸವನ್ನ ಮಾಡಿದೆ. ಆದ್ರೆ ನಾನು ಯೆರೂಸಲೇಮಿಗೆ ಬಂದಾಗ ನನ್ನನ್ನ ಹಿಂಬಾಲಿಸಿದ ಯಹೂದ್ಯರು, ಆಸ್ಯಾ ಪ್ರಾಂತ್ಯದಿಂದ ನನ್ನ ಹಿಂಬಾಲಿಸ್ಕೊ ಬಂದಂತ ಯಹೂದ್ಯರು ಈ ಗೊಂದಲವನ್ನ ಯೆರೂಸಲೇಮಲ್ಲಿ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ಈ ಪ್ರಾರಂಭ ಮಾಡಿರುವಂತ ಇವ್ರು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ದೇವಾಲಯದಲ್ಲಿ ನನ್ನನ್ನ ಹಿಡಿದು ನನ್ನನ್ನ ಕೊಲ್ಲೋದಿಕ್ಕೆ ಅವರು ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಈಗೂ ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ದೇವರ ದಯೆಯನ್ನ ಪಡ್ಕೊಂಡು ನಾನು ಈ ದಿನದವರೆಗೆ ನಿಮ್ಮ ಮುಂದೆ ನಿಂತಿರೋದಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಹೇಳ್ತಾರೆ, ನಾನು ಚಿಕ್ಕವರಿಗೂ ದೊಡ್ಡವರಿಗೂ ನಾನು ಪ್ರವಾದಿ ಏನು ಹೇಳಿದ್ರು ಮೋಶೆಯ ಮೂಲಕ, ಅಥವಾ ಪ್ರವಾದಿಗಳು ಮತ್ತೆ ಮೋಶೆ ಏನೆಲ್ಲ ಯಹೂದ್ಯರಿಗೆ ಆಜ್ಞೆಯಾಗಿ ಅಥವಾ ಅವರ ಮಾತಲ್ಲಿ ಮಾತನಾಡಿದ್ರು ಅದನ್ನೇ ನಾನು ಯಹೂದ್ಯರ ಮುಂದೆ ಮಾತಾಡದೆ ವಿನಃ ಬೇರೆ ಏನೂ ತಪ್ಪಾದ ಒಂದು ವಿಚಾರಗಳನ್ನ ಮಾತನಾಡಿಲ್ಲ ಅಂತ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ ಸಹೋದರ. ಸೊ ಅದಾದ ನಂತರ ಆ ಒಂದು ಯಹೂದ್ಯರಲ್ಲಿ ಅವರು ನಡ್ಕೊಂಡಿರೋ ಒಂದು ವಿಷಯವನ್ನ ಹೇಳಿದಾಗ 23ನೇ ವಚನದಲ್ಲಿ ಒಂದು ವಿಶೇಷವಾದ ವಿಷಯವನ್ನ ಹೇಳ್ತಾರೆ. 26, 23. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೂದ್ಯರಿಗೂ ಅನ್ಯ ಜನರಿಗೂ ಬೆಳಕನ್ನು ಪ್ರಸಿದ್ಧಪಡಿಸುವವನಾಗಿರುವನು ಎಂಬುದೇ. ನೋಡ್ರ ಸಹೋದರ, ನಾನು ಯಹೂದ್ಯ ಧರ್ಮದ ವಿಚಾರದಲ್ಲಿ ಯಹೂದ್ಯರ ಪ್ರವಾದಿಗಳು ಮತ್ತೆ ಮೋಶೆ ಮೂಲಕ ಪ್ರವಾದನೆ ಆಗಿದಂತ ವಿಚಾರ ಏನು ಅಂದ್ರೆ, ಮೆಸ್ಸಾಯನು ಯಾವ ರೀತಿ ಬಾಧೆಗಳನ್ನ ಹೊಂದಿ ಆತನು ಸಾಯ್ಬೇಕು, ಸತ್ತಿರೋದ್ರಿಂದ ಮೊದಲನೇ ಪ್ರಪ್ರಥಮವಾದ ಒಂದು ಪುನರುತ್ಥಾನ ಆತನಿಗೆ ಆಗತ್ತೆ. ಆ ಪುನರುತ್ಥಾನ ಆದ ನಂತರ ಆತನು ಜನಕ್ಕೆ ಬೆಳಕನ್ನ ಕೊಡುವಂತ ವಿಚಾರದಲ್ಲಿ ಯಹೂದ್ಯರಿಗೂ ಅನ್ಯ ಜನರಿಗೂ ಈ ಬೆಳಕನ್ನ ಕೊಡ್ತಾರೆ ಅನ್ನೋದನ್ನ ಮಾತ್ರ ನಾನು ಇಷ್ಟು ತನಕ ಸಾಕ್ಷಿಯಾಗಿ ತಿಳಿಸಿದ್ದೀನಿ. ಇದು ಬಿಟ್ಟು ಯಹೂದ್ಯರ ವಿರೋಧವಾಗಿ ನಾನು ಯಾವುದೇ ರೀತಿಯ ಒಂದು ತಪ್ಪಾದ ಒಂದು ಆಲೋಚನೆಗಳನ್ನ ಅಥವಾ ಬೋಧನೆಗಳನ್ನ ನಾನು ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಸಹೋದರರೇ. ಅಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ಸ್ವಾಮಿಯನ್ನ ಯಹೂದ್ಯರಿಗೆ ಯಾವ ರೀತಿ ಅವರು ತೋರಿಸ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಯಹೂದ್ಯರ ನಂಬಿಕೆ, ಯಹೂದ್ಯರ ದೇವರು, ಯಹೂದ್ಯರ ಪ್ರವಾದಿಗಳು, ಮೋಶೆ, ಪ್ರಧಾನವಾದ ಮೋಶೆ, ಇವರೆಲ್ಲ ಏನಂತ ಅವರ ಒಂದು ವಿಚಾರದಲ್ಲಿ ಏನಂತ ಯಹೂದ್ಯರಿಗೆ ಹೇಳ್ತಾರಂದ್ರೆ, ಮೆಸ್ಸಾಯ ಬಂದು ಏನ್ ಮಾಡ್ತಾರ್ರಿ, ಆತನು ಅನೇಕ ಬಾಧೆಗಳನ್ನ ಹೊಂದಿ ಮರಣಕ್ಕೆ ಒಳಪಟ್ಟು ಪುನರುತ್ಥಾನವನ್ನ ಹೊಂದಿ ಅದು ಆತನ ಮೂಲಕ ಜನರಿಗೆ ಬೆಳಕು, ಯಹೂದ್ಯರಿಗೆ ಮಾತ್ರ ಅಲ್ಲ ಅನ್ಯ ಜನರಿಗೂ ಆತನ ಮೂಲಕ ಬೆಳಕು ಸಿಗತ್ತೆ ಅನ್ನೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸಹೋದರ. ಯೋಚನೆ ಮಾಡಿ ಆತನ ಸಾಕ್ಷಿ ಹೆಂಗಿತ್ತು ಅಂತ. ಆತನು ತುಂಬಾ ಒಂದು ಪಟ್ಟಾದ ಒಬ್ಬ ಪರಿಸಾಯನಾಗಿದ್ರು. ಧರ್ಮಶಾಸ್ತ್ರದ ಅಡಿಯಲ್ಲಿ ಅವರು ಎಲ್ಲಾ ವಿಚಾರಗಳಲ್ಲಿ ತುಂಬಾ ನಿಷ್ಠಾವಂತರಾಗಿದ್ರು. ಆ ರೀತಿಯ ವ್ಯಕ್ತಿ ಯಾವಾಗ ಸ್ವಾಮಿಯ ಒಂದು ಧ್ವನಿ ಕೇಳ್ತೋ, ಒಂದು ವಾಣಿ ಕೇಳ್ತೋ, ಆತನು ಇಮ್ಮಿಡಿಯೇಟ್ ಆಗಿ ಯಾರು ಅಂತ ವಿಚಾರಿಸಿ ಏನು ಮಾಡಬೇಕು, ನನ್ನಿಂದ ಏನು ಆಗ್ಬೇಕು ಅಂತ ಹೇಳಿದಾಗ ಸ್ವಾಮಿ ಆತನಿಗೆ ಪ್ರವಾದನೆಯನ್ನ ನುಡಿತಾರೆ.
ನೀನು ಈಗ ದಮಸ್ಕು ಇಂದ ಹಿಡಿದು ಯೆರೂಸಲೇಮಲ್ಲಿ ಕೂಡ ಜೂದಯದಲ್ಲಿ ಕೂಡ ನೀನು ಈ ಒಂದು ಸತ್ಯದ ಒಂದು ಸಾಕ್ಷಿಯನ್ನ ಕೊಟ್ಟು ಕಡೆಗೆ ನೀನು ಚಕ್ರಾಧಿಪತಿಯಾದ ಏನ್ರಿ ಅಲ್ಲಿ ಸೀಸರ್ ಮುಂದೆ ಕೂಡ ನೀನು ಈ ಸಾಕ್ಷಿಯನ್ನ ಹೇಳೋದಿಕ್ಕೆ ನಿನ್ನನ್ನು ನಾನು ಕಾಪಾಡ್ತೀನಿ ಅಂತ ಅನೇಕ ಕಡೆ ಸ್ವಾಮಿ ಈ ಭರವಸೆಯನ್ನ ಕೊಟ್ಟು ಪೌಲನನ್ನ ಉರಿದುಂಬಿಸಿ ಆತನ ಜೀವನದಲ್ಲಿ ಆ ಸಾಕ್ಷಿಯನ್ನ ಹೇಳೋದಿಕ್ಕೆ ದೇವರು ನಡೆಸಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈ ವಿಚಾರಗಳನ್ನ ಪೌಲನು ಮಾತನಾಡುವಾಗ ತುಂಬಾ ಅತಿ ಹೆಚ್ಚಾದ ಸಮಯ ಆಗಿರ್ಲಿಲ್ಲ ಸಹೋದರ ಸಹೋದರರೇ. ಪೌಲನು ಸೌಲನಾಗಿ ಇರೋದಕ್ಕೂ ಇದ್ದಿದ್ದ ಸಮಯಕ್ಕೂ ಈಗ ಪೌಲನಾಗಿ ಸಾಕ್ಷಿಗಳ ಸಮಯಕ್ಕೂ ತುಂಬಾ ದೊಡ್ಡ ಒಂದು ಕಾಲ ಸಮಯ ಇರಲಿಲ್ಲ. ಯಾಕೆ ಅಂದ್ರೆ ಪೌಲನ ಬಗ್ಗೆ ಅನೇಕ ಯಹೂದ್ಯರಿಗೆ ಅವನ ಒಂದು ಹಿನ್ನೆಲೆ ಗೊತ್ತಿತ್ತು. ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಇದೇನೋ ಒಂದು 30-40 ವರ್ಷ ಆದ ನಂತರ ಪೌಲನು ಈ ವಿಚಾರಗಳನ್ನ ಮಾತಾಡಿಲ್ಲ. ಕನಿಷ್ಠ ಒಂದು 5ರಿಂದ ಒಂದು 6-7 ವರ್ಷದಲ್ಲೇ ಇಷ್ಟು ವಿಷಯಗಳು ನಡೆದಿರ್ಬೇಕು. ಅದರಿಂದ ಅನೇಕ ಯಹೂದ್ಯರು ಅದು ಕೂಡ ಪ್ರಾಮುಖ್ಯವಾದ ಸ್ಥಾನದಲ್ಲಿ ಇದ್ದಂತ ಯಹೂದ್ಯ ನಾಯಕರುಗಳಿಗೆ ಪೌಲ್ ಯಾರು, ಅವನ ಛಲ ಏನು, ಅವನ ಒಂದು ಆತನಿಗಿದ್ದಂತ ನಾಲೆಜ್ ಏನು, ಆತನಿಗೆ ಧರ್ಮಶಾಸ್ತ್ರದಲ್ಲಿ ಇದ್ದಂತ ಹಿಡಿತ ಏನು, ಇದೆಲ್ಲ ಕೂಡ ಇವ್ರಿಗೆ ಗೊತ್ತಿತ್ತು. ಅದನ್ನೇ ಹೇಳ್ತಾರೆ, ಇವ್ರ ಮುಂದೆ ನಾನು ಇಷ್ಟು ವಿಚಾರಗಳನ್ನ ನಾನು ಮಾಡಿದ್ದೆ ಅಂತ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಸೌಲನೆ ನನ್ನನ್ನ ಯಾಕೆ ಹಿಂಸಿಸ್ತೀಯಾ ಅಂತ ಹೇಳುವಾಗ ಸೌಲನಿಗೆ ಏನು ವಿಚಾರಗಳನ್ನ ಈಗ ಸ್ವಾಮಿ ಅರಿವಿ ಮುಟ್ಟಿಸ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಸೌಲನಿಗೆ ಸ್ವಾಮಿಯ ಮೂಲಕ ಆ ಮನೋನೇತ್ರಗಳು ಫಸ್ಟು ತೆರೆಯಲ್ಪಟ್ಟವು ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರರೇ. ಅವನು ಯಾವ ರೀತಿಯ ತಪ್ಪಾದ ಮಾರ್ಗದಲ್ಲಿ ಆತನ ಛಲವನ್ನ ಅವರು ಉಪಯೋಗಿಸ್ತಾ ಇದ್ದಾರೆ, ಅಥವಾ ಯಾವ ರೀತಿಯ ಒಂದು ತಪ್ಪಾದ ಒಂದು ಮಾರ್ಗದಲ್ಲಿ, ಅಥವಾ ಯಾವ ರೀತಿ ಅವರು ಕ್ರೈಸ್ತರನ್ನ ಅವ್ರನ್ನ ಹಿಂಸಿಸಿ ಸಂಕಟಕ್ಕೆ ಒಳಪಡಿಸಿ ಸಾಯಿಸ್ತಾ ಇದ್ದಾರೆ ಅನ್ನುವ ಒಂದು ತಪ್ಪಾದ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ವಿಷಯವನ್ನ ಆತನಿಗೆ ತಿಳಿಸಿ ಆ ಮನೋನೇತ್ರಗಳನ್ನ ಅವರು ತೆರೆದರಲ್ಲ, ಅದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿತ್ತು ಸಹೋದರ ಸಹೋದರ. ಇದು ನಡಿಬೇಕಾದ್ರೆ ದೇವರು ಸೌಲನನ್ನ ಯಾವ ರೀತಿ ಆತನ ಮನಸ್ಸನ್ನ ಬದಲಾಯಿಸಬೇಕು ಅನ್ನೋದನ್ನ ಒಂದು ಅನುಭವದ ಮೂಲಕ ದಮಸ್ಕಲ್ಲಿ ಆತನಿಗೆ ಆ ಒಂದು ಅನುಭವವನ್ನ ಕೊಟ್ಟರು ಅಲ್ವಾ. ಆತ ಆ ಬೆಳಕನ್ನ ನೋಡಿ ಕೆಳಗೆ ಬಿದ್ದು ಅವನು ಎದ್ದ ನಂತರ ಅವನು ಕಣ್ಣು ಕಾಣದೇ ಇರುವಂತ ಒಂದು ವ್ಯಕ್ತಿಯಾದ. ಯಾಕಂದ್ರೆ ಆ ಪರೆ ಆ ಕಣ್ಣನ್ನ ಬೆಳಕನ್ನ ಮುಚ್ಚಿ ಅದು ಏನ್ರಿ ಆತನು ಒಂದು ಕಣ್ಣು ಕಾಣದೇ ಇರುವಂತ ವ್ಯಕ್ತಿಯಾಗಿ ಮನೆಗೆ ಹೋಗಿದ್ದನ್ನ ನಾವು ನೋಡಬಹುದು ಸಹೋದರ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಪೌಲನು ಒಂದು ಕಾಲ ಸಮಯದಿಂದ ಯಾವ ರೀತಿ ಪೌಲನು ಆತನ ಒಂದು ಸಾಕ್ಷಿಯನ್ನ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ, ಯಾವುದೇ ರೀತಿಯ ಒಂದು ಯಾವುದೇ ವಿಷಯವನ್ನ ಬಚ್ಚಿಟ್ಟು ಅಥವಾ ಆತನಿಗೆ ಯಾವುದೋ ಬೆನಿಫಿಟ್ ಆಗೋ ರೀತಿಯಲ್ಲಿ ಸಾಕ್ಷಿ ಹೇಳಿಲ್ಲ ಸಹೋದರ ಸಹೋದರ. ತುಂಬಿದ ಹೃದಯದಿಂದ, ನಿಷ್ಠಾವಂತಿಕೆಯಿಂದ, ಯಾವುದೇ ರೀತಿಯ ತಪ್ಪು ಅಥವಾ ಸುಳ್ಳನ್ನ ಹೇಳದೆ ಆ ಸಾಕ್ಷಿಯನ್ನ ಕೊಟ್ರಲ್ಲ, ಅದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿತ್ತು ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ತುಂಬಾ ಮುಖ್ಯವಾಗಿ ಇನ್ನೊಂದು ಏನಂತ ಇಲ್ಲಿ ನಾವು ನೋಡ್ಬೇಕಾದ್ರೆ, ಈ ರೋಮಾಪುರಿಯ ಅರಸರು ಎಷ್ಟು ಸಾಮಾನ್ಯವಾಗಿ ರಾಜರ ವಿಚಾರವಾಗಿ ನೋಡ್ಬೇಕಾದ್ರೆ ತುಂಬಾ ದೊಡ್ಡ ಒಂದು ಒಂದು ಸಾಕ್ಷಿಯನ್ನ ಕೊಡೋದಿಕ್ಕೆ ಅವರು ಒಪ್ಪಲ್ಲ ಸಾಮಾನ್ಯವಾಗಿ ಅರಸರು. ಅದರಲ್ಲಿ ರೋಮಾಪುರಿಯ ಅರಸರು ಕೂಡ ಯಾವ ರೀತಿ ಇದ್ರು ಅಂದ್ರೆ, ಅವರು ಕೊಡುವಂತ ಸಾಕ್ಷಿಗಳು, ಯಾರಾದ್ರೂ ಕೊಡುವಂತ ಸಾಕ್ಷಿಗಳು ತುಂಬಾ ಚಿಕ್ಕದಾಗಿ
ಅರ್ಥಪೂರ್ವಕವಾಗಿ ಇದ್ರೆ ಮಾತ್ರ ಅದನ್ನ ಅವರು ಕೇಳ್ತಾರೆ. ಇಲ್ಲ ಅಂದ್ರೆ ಅವರು ಏನಾದರೂ ಅದು ಕೇಳುವ ವಿಷಯದಲ್ಲಿ ನಾವು ತುಂಬಾ ದೊಡ್ಡ ಒಂದು ಚರಿತ್ರೆಯನ್ನ ಹೇಳ್ಕೊಂಡು ಹೋದ್ರೆ ಅವರು ಅದಕ್ಕೆ ಇಷ್ಟಪಡಲ್ಲ. ಅದಕ್ಕೇನೆ ಈ ವಿಚಾರಗಳನ್ನ ಪೌಲನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಿಂದಾನೇ ಆತನ ಪ್ರೆಸೆಂಟೇಷನ್ ಹೆಂಗಿತ್ರಿ, ಟು ದ ಪಾಯಿಂಟ್ ಇತ್ತು. ಸತ್ಯ, ಸ್ವಾಮಿ, ಸಾಕ್ಷಿ, ಮೆಸ್ಸಯ ಇಷ್ಟೇ ಇತ್ತು ವಿನಃ ಬೇರೆ ಎಲ್ಲೂ ಅವರು ದೂರ ಹೋಗದೆ ಆ ವಿಚಾರಗಳನ್ನ ಅಗ್ರಿಪ್ಪನಿಗೆ ಮುಟ್ಟಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಚಾರದಲ್ಲಿ ನೋಡ್ಬೇಕಾದ್ರೆ ಆ ಬೆಳಕು ಎಷ್ಟು ಒಂದು ಇದಾಗಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆ ಬೆಳಕನ್ನ ನೋಡಿದ ಕ್ಷಣವೇ ಪೌಲನ ಒಂದು ಆ ಒಂದು ನೇತ್ರಗಳು ಅಥವಾ ಕಣ್ಣು ಅದು ಅಂಧಕಾರವನ್ನ ಅಥವಾ ಬ್ಲೈಂಡ್ ಆಗಿರುವಂತ ಪರಿಸ್ಥಿತಿಯಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಇಷ್ಟು ಸಾಕ್ಷಿಯನ್ನ ಹೇಳಿದಾಗ ಯೋಚನೆ ಮಾಡಿ, ಈಗ ಯಾವ ರೀತಿ ಅಗ್ರಿಪ್ಪನ ಮುಂದೆ ನಿಂತಿದ್ದಾರೆ, ಈಗ ಫೆಸ್ಟಸ್ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅಂತ ನೋಡ್ಬೇಕಾದ್ರೆ 26ನೇ ಅಧ್ಯಾಯ 24 ಮತ್ತು 25 ವಚನಗಳನ್ನ ಓದೋಣ. ಹೀಗೆ ಪೌಲನು ಪ್ರತಿವಾದ ಮಾಡುತ್ತಿದ್ದಾಗ ಫೆಸ್ತನು ಮಹಾಶಬ್ದದಿಂದ, ಪೌಲನೇ, ನೀನು ಮರಳಾಗಿದ್ದಿ, ನೀನು ಬಹಳವಾಗಿ ಮಾತಾಡುವ ಶಾಸ್ತ್ರ ವಿಚಾರವು ನಿನ್ನನ್ನು ಮರಳುಗೊಳಿಸುತ್ತದೆ ಎಂದು ಹೇಳಿದ್ದನು. ಅದಕ್ಕೆ ಪೌಲನು, ಸೀಮನ್ ಮಹಾಫೆಸ್ತನೇ, ನಾನು ಮರಳಾಗಿಲ್ಲ, ಸ್ವಸ್ಥ ಬುದ್ಧಿಯುಳ್ಳವನಾಗಿ ಸತ್ಯವಾದ ಮಾತುಗಳನ್ನೇ ಆಡುತ್ತೇನೆ. ಓಕೆ ನೋಡ್ರಿ, ಇಲ್ಲಿ ಈಗ ಅಗ್ರಿಪ್ಪನ ಮುಂದೆ ಪೌಲನು ಇಷ್ಟೊತ್ತು ಮಾತಾಡುವ ವಿಚಾರಗಳನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಈತನಲ್ಲಿ ಏನೋ ಒಂದು ವಿಶೇಷವಾದ ಜ್ಞಾನ ಇದೆ ಅಂತ ಈ ಒಂದು ನಾಯಕರುಗಳಿಗೆ ಗೊತ್ತಾಯ್ತು. ಈತನು ಕೊಡುವಂತ ಆ ಒಂದು ಮಾತುಗಳು, ಈತನು ಕೊಡುವಂತ ಸಾಕ್ಷಿ, ಇದೆಲ್ಲ ಕೂಡ ಅಲ್ಲಿ ಪೌಲನನ್ನ ಯಾವ ರೀತಿ ನೋಡಿದ್ರಂದ್ರೆ ಈತನಲ್ಲಿ ಏನೋ ಒಂದು ವಿಶೇಷವಾದ ಒಂದು ಅರಿವು ಅಥವಾ ಜ್ಞಾನ ಇದೆ ಅಂತ ಇವ್ರಿಗೆ ಸ್ಪಷ್ಟ ಆಯ್ತು. ಆದ್ರೆ ಫೆಸ್ಟನಿಗೆ ಏನ್ ಹೇಳ್ತಾರಂದ್ರೆ, ಅಗ್ರಿಪ್ಪನ ಮುಂದೆ ಈಗ ಫೆಸ್ಟನ್ ಏನ್ ಹೇಳ್ತಾರಂದ್ರೆ, ಪೌಲನೇ, ನೀನು ಅತಿ ಹೆಚ್ಚಾಗಿ ತಿಳ್ಕೊಂಡಿರೋದ್ರಿಂದ ನೀನೀಗ ಹುಚ್ಚ ಆಗ್ಬಿಟ್ಟಿದ್ಯಾ ಅಂತ. ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಯು ಆರ್ ಬಿಕಮ್ ಮ್ಯಾಡ್ ಅಂತಾನೆ ಹೇಳ್ತಾರೆ. ಮರಳು ಅಂತ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬರ್ದವ್ರೆ, ಆದ್ರೆ ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ನೀನು ಹುಚ್ಚ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ನೀನು ಏನ್ ಮಾತಾಡ್ತಾ ಇದೀಯಾ, ನೀನು ಏನ್ ಹೇಳ್ತಾ ಇದೀಯಾ ಅಂತ ಸ್ಪಷ್ಟವಾಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ಅಥವಾ ನೀನು ಹುಚ್ಚಿನ ತರ ಮಾತಾಡ್ತೀಯಾ ಅಂತ ಹೇಳುವಾಗ್ಲೇ ಅಲ್ಲಿ ಹೇಳ್ತಾರೆ ಪೌಲನು ಫೆಸ್ಟಸ್ಗೆ ಏನು ಗೌರವ ಕೊಡಬೇಕೋ ಅದನ್ನ ಕೊಡ್ತಾರೆ. ಪೌಲು ತುಂಬಾ ಮುಖ್ಯವಾದ ವಿಷಯ. ಆತನಿಗಿದ್ದಂಥ ಸ್ಥಾನಮಾನ, ಆತನಿಗಿದ್ದಂಥ ಗೌರವ, ಆತನಿಗಿದ್ದಂಥ ರೋಮಾಪುರಿಯ ಒಂದು ನಿವಾಸಿಯ ಒಂದು ಬಾಧ್ಯತೆ, ಇದೆಲ್ಲ ಕೂಡ ಇದ್ರೂ ಕೂಡ ಫೆಸ್ಟನು ಈತನಿಗಿಂತ ಕಡಿಮೆಯ ಒಂದು ವಿಷಯದಲ್ಲಿ ಇದ್ರೂ ಕೂಡ ಆ ಒಂದು ಪದವಿಗೆ, ಆ ಒಂದು ಸ್ಥಾನಕ್ಕೆ ಅವರು ಮರ್ಯಾದೆ ಕೊಡ್ತಾರೆ. ಪೌಲ್ ತುಂಬಾ ಮುಖ್ಯವಾಗುತ್ತೆ. ಆ ಸ್ಥಾನಮಾನಕ್ಕೆ ಗೌರವಿಸೋದು ತುಂಬಾ ಮುಖ್ಯ. ಅದನ್ನೇ ಅಲ್ಲಿ ಹೇಳುವಾಗ ಹೇಳ್ತಾರೆ, ಫೆಸ್ಟನ್ಗೆ ಹೇಳ್ತಾರೆ, ನಾನು ಮರಳು ಆಗಿ ವಿಷಯಗಳನ್ನ ಮಾತಾಡಿಲ್ಲ, ನಾನು ಸತ್ಯವನ್ನು ಸರಳತೆಯಿಂದ ಮಾತಾಡ್ತಾ ಇದ್ದೀನಿ ಅಂತ ಸ್ಪಷ್ಟವಾಗಿ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹೇಳಿದ ನಂತರ 26ನೇ ವಚನವನ್ನ ಓದೋಣ. ಅಗ್ರಿಪ್ಪನು ಈ ಸಂಗತಿಗಳನ್ನು ತಿಳಿದವನು, ಅವನ ಮುಂದೆ ಧೈರ್ಯವಾಗಿ ಮಾತಾಡುತ್ತೇನೆ. ಇವುಗಳಲ್ಲಿ ಒಂದಾದರೂ ಅವನಿಗೆ ಮರೆಯದಿಲ್ಲವೆಂದು ನಂಬಿದ್ದೇನೆ, ಯಾಕಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ. ಓಕೆ. ಸೊ ಈಗ ಸಹೋದರ ಫೆಸ್ಟಸ್ ಯಾವಾಗ ಮುಂದೆ ಬಂದು ಒಂದು ದೊಡ್ಡ ಧ್ವನಿಯಿಂದ ಪೌಲನನ್ನ ಖಂಡಿಸ್ತಾರೋ, ಆವಾಗ ಪೌಲನು ಈಗ ಅಗ್ರಿಪ್ಪ ರಾಜನ ವಿಚಾರವಾಗಿ ಒಂದಷ್ಟು ವಿಷಯಗಳನ್ನ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ.
ನಿಮಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೂ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ. ನಡೆದ ಸಂಗತಿಗಳು ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ಯಾವುದೋ ಒಂದು ಕಾರ್ನರ್ ಅಲ್ಲಿ ಅಥವಾ ತುಂಬಾ ಕಡಿಮೆ ಜನಕ್ಕೆ ಇರುವಂತ ನಾಲೆಜ್ ಇಲ್ಲ. ನಾನು ಹೇಳಿದಂತ ಸಂಭವಗಳೆಲ್ಲ ಕೂಡ ಬಯಲಾಗಿ ಬಯಲಾಗಿ ಎಷ್ಟೋ ಜನರ ಸಾಕ್ಷಿ ಮುಂದೆ ಇದು ನಡೆದಿದೆ ಅಂತ ಅಲ್ಲಿ ಹೇಳ್ತಾರೆ. ಫೆಸ್ಟನ್ನು ನೀನು ಮರುಳಾಗ್ಬಿಟ್ಟಿದ್ಯಾ, ನೀನ್ ಏನ್ ಮಾತಾಡ್ತಿದ್ದ ಗೊತ್ತಿಲ್ಲ ಅಂತಿರಲ್ಲ, ಅದಕ್ಕೆ ಹೇಳ್ತಾರೆ ಅಗ್ರಿಪನ ರಾಜವನ್ನ ಈಗ ಮಾತನಾಡಿಸುವಾಗ ಹೇಳ್ತಾರೆ, ನಿಮ್ಗೆ ಯಹೂದ್ಯರ ಪ್ರವಾದಿಗಳ ಬಗ್ಗೆ ನಿಮ್ಗೆ ಅರಿವಿದೆ, ಅಥವಾ ನಿಮಗೆ ಯಾವ ರೀತಿ ನಮ್ಮ ಯಹೂದ್ಯರ ನಂಬಿಕೆಗಳಿದೆ ಅಂತ ಗೊತ್ತಿದೆ ಅಂತ. ಯಾಕೆ ಪೌಲು ಈ ವಿಚಾರಗಳನ್ನ ಹೇಳಬೇಕು ಅಂತ ನೋಡ್ಬೇಕಾದ್ರೆ, ಅಗ್ರಿಪನಿಗೆ ಸ್ವಾಮಿಯ ಬಗ್ಗೆ ಯಾವುದೋ ರೀತಿಯಲ್ಲಿ ಒಂದು ಮಾಹಿತಿ ಆತನಿಗೆ ಇದ್ದಿರಬೇಕು. ಅವನು ಇದ್ದಂತ ಕಾಲ ಸಮಯದಲ್ಲೇ ಸ್ವಾಮಿಯ ಒಂದು ಮರಣ, ಸ್ವಾಮಿಯ ಒಂದು ವಿಚಾರಗಳು ನಡೆದಿರಬೇಕು. ಅದು ಆತನಿಗೆ ಗೊತ್ತಿರಬೇಕಾಗಿತ್ತು. ಒಂದು. ಎರಡನೇದು, ಯಹೂದ್ಯರ ಸಂಪ್ರದಾಯ, ಯಹೂದ್ಯರ ವಿಶ್ವಾಸ, ನಂಬಿಕೆ, ಇದೆಲ್ಲ ಕೂಡ ಅಗ್ರಿಪನಿಗೆ ಯಾವ ರೀತಿ ಮಾಹಿತಿ ಇತ್ತು ಅಂದ್ರೆ, ಅಗ್ರಿಪನ ಪತ್ನಿ ಬೆರ್ನೈಸೋ ಒಬ್ಬ ಯಹೂದ್ಯಳಾಗಿತ್ತು. ಅದರಿಂದ ಪತ್ನಿಯ ಒಂದು ನಂಬಿಕೆ ವಿಚಾರದಲ್ಲಿ ಅಗ್ರಿಪನಿಗೆ ಒಂದಷ್ಟು ಮಾಹಿತಿ ನಿಜವಾಗ್ಲೂ ಇದ್ದಿರಬೇಕು. ಅದಕ್ಕೆ ಪೌಲನ ಅದನ್ನ ತುಂಬಾ ಕ್ಲಿಯರ್ ಆಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಅಗ್ರಿಪನಿಗೆ ಈ ರೀತಿಯ ಅಡ್ರೆಸ್ ಮಾಡೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಪೌಲನಿಗೆ ತುಂಬಾ ಕ್ಲಿಯರ್ ಆಗಿ ಅಲ್ಲಿ ಹೇಳ್ತಾರೆ. ಇಷ್ಟು ಹೇಳಿದ ತಕ್ಷಣ ಈಗ ಅಗ್ರಿಪನ ಒಂದು ರಿಯಾಕ್ಷನ್ ಹೆಂಗಿದೆ ಅಂತ ನೋಡಿ. 28ನೇ ವಚನವನ್ನ ಓದೋಣ. 28ನೇ ವಚನ. ಅದಕ್ಕೆ ಅಗ್ರಿಪ್ಪನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರಿಸ್ತನಾಗುವುದಕ್ಕೆ ಒಡಂಬಡಿಸುತ್ತಿದ್ದೀಯಾ ಎಂದು ಹೇಳಲು. ಓಕೆ ಸಿಸ್ಟರ್, ನೋಡಿ ಅಲ್ಲಿ ಹೇಳ್ತಾರೆ, ಅವ್ರು ಕೊಟ್ಟಂತ ಸಾಕ್ಷಿಯಲ್ಲಿ ಅವ್ರ ಕಡೆಯದಾಗಿ ಅಗ್ರಿಪ್ಪನಿಗೆ ಈ ವಿಚಾರಗಳಲ್ಲಿ ಎಲ್ಲಾ ವಿಷಯಗಳು ಗೊತ್ತಿದೆ, ಯಾವುದೂ ಮುಚ್ಚಿಮರೆ ಇಲ್ಲ, ನೀವು ಯಹೂದ್ಯರ ಪ್ರವಾದಿಗಳನ್ನ ನಂಬುತ್ತೀರಾ ಅಂತ ಅಲ್ಲಿ ಪಾಸಿಟಿವ್ ಆಗಿ ಪೌಲ್ ಮಾತನಾಡುವಾಗ ಅಲ್ಲಿ ಅಗ್ರಿಪ್ಪ ರಾಜನು ಪೌಲನ್ನ ನೋಡಿ ಹೇಳ್ತಾರೆ, ನೀನು ಅಲ್ಪವಾದ ಸಮಯದಲ್ಲಿ ಅಲ್ಪವಾದ ಸಾಕ್ಷಿಯನ್ನ ಹೇಳಿ ನನ್ನನ್ನು ಕೂಡ ಕ್ರೈಸ್ತನಾಗಿ ಬದಲಾಯಿಸಲು ನೀನು ಮುಂದೆ ಬಂದ್ಬಿಟ್ಟಿದೀಯಾ ಅಂತ ಒಂದು ವಿಚಾರವನ್ನ ಹೇಳ್ತಾರೆ. ಸಹೋದರನೇ, ಅದಕ್ಕೆ ಪೌಲನು ಹೇಳ್ತಾರೆ ನೋಡ್ರಿ, 29-30 ವಚನಗಳನ್ನು ಓದಿ. 29-30. ಓದೋಣ ಸಿಸ್ಟರ್, ಯಾರಾದ್ರೂ 29-30. ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಇವತ್ತು ನನ್ನ ಮಾತುಗಳನ್ನು ಕೇಳುವರೆಲ್ಲರೂ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು. ನೆಕ್ಸ್ಟ್ ಓದಿ ಸಿಸ್ಟರ್. ಮೇಲೆ ರಾಜನು ದೇಶಾಧಿಪತಿಯು ಅವರ ಮೇಲೆ ರಾಜನು ದೇಶಾಧಿಪತಿಯು ಬೆನಕ್ಯ ಅವರ ಸಂಗಡ ಕೂತಿದ್ದವರು ಎದ್ದು ಈಚೆಗೆ ಹೋಗಿ, ಈ ಮನುಷ್ಯನು ಮರಣದಂಡನೆಗಾಗಲಿ ಬೇಡಿಗಾಗಲಿ ಕಾರಣವಾದದ್ದೇನು ಮಾಡಿದ್ದವನಲ್ಲ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಓಕೆ ನೋಡ್ರಿ, ಇಂಥ ವಿಚಾರ ಈಗ ನೋಡಿ, ಪೌಲನ ಒಂದು ಸಾಕ್ಷಿ ನೋಡಿದ್ವಿ. ಧೈರ್ಯವಾಗಿ ರಾಜರ ಮುಂದೆ ಮಾತನಾಡೋದಕ್ಕೆ ಒಂದು ಶಕ್ತಿಯನ್ನ ದೇವರು ಆ ಜ್ಞಾನವನ್ನ ಕೊಟ್ಟರು. ಯಾವ ರೀತಿ ರೋಮಾಪುರಿಯ ಅರಸರ ಮುಂದೆ ಯಾವುದೇ ರೀತಿಯ ಭಯ ಇಲ್ಲದೆ ಅವರು
ಸ್ವಾಮಿಯ ಬಗ್ಗೆ ಸಾಕ್ಷಿ ಕೊಟ್ಟಿದ್ದನ್ನ ನೋಡಿದ್ವಿ. ಸೊ ಅಲ್ಲಿ ನಾವು ನೋಡಿದಾಗ ಅಗ್ರಿಪನು ಕೂಡ ಏನಾಗ್ಬಿಟ್ರು ಅಂದ್ರೆ ಸ್ವಲ್ಪ ಎಚ್ಚೆತ್ಕೊಂಡ್ರು ಅವ್ರು. ಯಾಕಂದ್ರೆ ಭಯ ಬಂದ್ಬಿಡ್ತು ಅವ್ರು. ಯಾಕಂದ್ರೆ ಇದನ್ನು ಕೊಡುವಂತ ಸಾಕ್ಷಿ ಸ್ವಾಮಿಯ ಬಗ್ಗೆ, ಯಾವ ರೀತಿ ಸ್ವಾಮಿ ಇವ್ರನ್ನ ಕಾಪಾಡಿದ್ರು, ಯಾವ ರೀತಿ ಇವ್ರನ್ನ ಕ್ರೈಸ್ತನಾಗಿ ಮಾರ್ಪಡೆ ಮಾಡಿದ್ರು ಅಂತ ಕೇಳಿದಾಗ ಅಲ್ಲಿ ಅಗ್ರಿಪನ ಹೇಳ್ತಾನೆ, ಅಲ್ಪವಾದ ಒಂದು ವಿಚಾರಗಳನ್ನ ನನಗೆ ಹೇಳಿ ಅಲ್ಪವಾದ ಸಮಯದಲ್ಲೇ ನನ್ನನ್ನು ನೀನು ಕ್ರೈಸ್ತನಾಗಿ ಮಾಡುವಂತ ಒಂದು ವಿಚಾರವನ್ನ ಮಾಡ್ತಾ ಇದ್ಯಾ ಅಂತ ಹೇಳುವಾಗ ಪೌಲನ ಹೇಳ್ತಾನೆ, ಸಹೋದರರೇ, ದೇವರು ಚಿತ್ತವಿದ್ರೆ ನಿಮ್ಮನ್ನ ಮಾತ್ರ ಅಲ್ಲ, ಈಗ ನಾನು ಮಾತನಾಡುವುದನ್ನ ಸಾಕ್ಷಿಯಾಗಿ ಈ ಒಂದು ಬಹಿರಂಗವಾದ ಸಭೆಯಲ್ಲಿ ಕೇಳಿದಂತ ಎಲ್ರೂ ಕೂಡ ಅದನ್ನ ಸ್ವೀಕಾರ ಮಾಡಬೇಕು ಅನ್ನುವ ಒಂದು ವಿಚಾರ ದೇವರ ಒಂದು ಸಂಕಲ್ಪವಾಗಿದೆ ಅಂತ ಅಲ್ಲಿ ಹೇಳ್ತಾರೆ ಸಹೋದರ. ಸೊ ಈ ಒಂದು ವಿಚಾರಗಳನ್ನ ಹೇಳಿದ ನಂತರ ಅಲ್ಲಿ ನಾವು ನೋಡ್ತೀವಿ ಆ ಷಷ್ಠಾಧಿಪತಿಯು ಮತ್ತೆ ಅಲ್ಲಿ ಏನ್ರಿ ಅಗ್ರಿಪನ ಹೆಂಡತಿ ಬರ್ನೇಸು ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಕೂತಿರೋರು ಎದ್ದು ಹೋಗಿ ಆಚೆ ಈಗ ಆ ಒಂದು ಮಹಾಸಭೆಯಲ್ಲಿ ಇರುವಂತ ಚರ್ಚೆ ಏನು ಅಂದ್ರೆ, ಈತನು ಕೊಟ್ಟಂತ ಈ ಸಾಕ್ಷಿಯಲ್ಲಿ ಈತನಿಗೆ ಮರಣದಂಡನೆ ಆಗುವಂತ ತಪ್ಪನ್ನ ಈತನು ಯಾವುದೇ ರೀತಿಯಲ್ಲಿ ಮಾಡ್ಲಿಲ್ಲ ಅನ್ನುವ ಒಂದು ಚರ್ಚೆ ಅಲ್ಲಿ ನಡೆಯೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ಅಲ್ಲಿ ಈ ವಿಚಾರಗಳು ನಡೆದಾಗ ಸಹೋದರರೇ, ಇಲ್ಲಿ ಒಂದೊಂದು ವಿಚಾರದಲ್ಲಿ ನಾವು ನೋಡುವಾಗ ಸಹೋದರರೇ, ಪೌಲನು ಯಾವ ರೀತಿ ಒಂದೊಂದು ಹಂತದಲ್ಲೂ ಸಾಕ್ಷಿಯನ್ನ ಕೊಟ್ಟು ದೇವರ ನಾಮವನ್ನ ಮಹಿಮೆ ಪಡಿಸಿ ಸ್ವಾಮಿಯ ಒಂದು ಸಾಕ್ಷಿಯನ್ನ ಹೇಳಿ ಈತನೇ ಮೆಸ್ಸಾಯ, ಯಹೂದ್ಯರನ್ನ ಕಾಪಾಡಲು ಬಂದಂತ ಮೆಸ್ಸಾಯ ಅಂತ ಅವರಿಗೆ ಹೇಳಿ ಅನ್ಯ ಜನರಿಗೂ ಇವರು ಕಾಪಾಡ್ತಾರೆ, ಪಾಪದಿಂದ ಪ್ರಾಯಶ್ಚಿತ್ತದಿಂದ ಅಥವಾ ಯಾವಾಗ ಮನಸಾಂತರವನ್ನ ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ಳತೊಡದೋ ಅವ್ರಿಗೂ ಕೂಡ ರಕ್ಷಣೆ ಉಂಟು ಅನ್ನುವ ಒಂದು ವಿಚಾರಗಳನ್ನ ಹೇಳ್ಕೊ ಬರ್ತಾರೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ಇಷ್ಟು ವಿಷಯಗಳು ನಡೆದ ನಂತರ ಸಹೋದರರೇ, ಈಗ 32ನೇ ವಚನವನ್ನ ನಾವು ನೋಡೋಣ. 26-32. ಈ ಮನುಷ್ಯನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆಂದು ಹೇಳದೆ ಹೋಗಿದ್ದರೆ ಇವನನ್ನು ಬಿಡಬಹುದಾಗಿತ್ತು ಎಂದು ಹೇಳಿದನು. ನೋಡ್ರಿ, ಈಗ ಅಗ್ರಿಪನು ಕೂಡ ನೋಡ್ರಿ ಎಂತ ಒಂದು ಅವ್ರಿಗೆ ಎಷ್ಟು ಪವರ್ ಇತ್ತು, ಎಷ್ಟು ಅಥಾರಿಟಿ ಇತ್ತು ಅಂದ್ರೆ, ಈ ರೋಮಾಪುರಿಯ ಅರಸರಿಗೆ ಅಷ್ಟು ಒಂದು ಅಥಾರಿಟಿ ಇದ್ರೂ ಕೂಡ ಒಂದಷ್ಟು ಮಾತುಗಳನ್ನ ಒಬ್ಬ ಸಾಕ್ಷಿ ಕೊಡೋನು ಅಥವಾ ಒಂದು ತಪ್ಪುವಂತ ಕೈದಿಯಾಗಿರೋನು ಒಂದು ಮಾತನ್ನ ಕೇಳಿದಾಗ ಅದಕ್ಕೆ ಅವರು ಏನಾಗಿದ್ರಿ, ಅದನ್ನ ಮಾಡೋದಕ್ಕೆ ಅವ್ರು ತಯಾರಾಗಿದ್ರು. ನೋಡಿ, ಇಲ್ಲಿ ಅಗ್ರಿಪನ ಒಂದು ಮಾತನ್ನ ಕೇಳ್ಬಿಟ್ರೆ ಅವ್ರು ಎಷ್ಟು ಒಂದು ಒಳ್ಳೆಯ ಒಂದು ಪದ್ಧತಿಗಳನ್ನ ಇಟ್ಕೊಂಡಿದ್ರು ರೋಮಾಪುರಿ ಅರಸರು ಅಂತ ಗೊತ್ತಾಗತ್ತೆ ನಮ್ಗೆ. ಅಲ್ಲಿ ಹೇಳ್ತಾರೆ ಸಹೋದರರೇ, ಅಗ್ರಿಪನು ಫೆಸ್ಟಸ್ ಅನ್ನ ನೋಡಿ ಹೇಳ್ತಾರೆ, ಈತನು ಮರಣದಂಡನೆಗೆ ಒಳಪಡಿಸುವಂತ ಯಾವುದೇ ತಪ್ಪನ್ನ ಮಾಡಿಲ್ಲ, ಆದ್ರೆ ಈತನ ಬಾಯಿಯಿಂದ ಈತನು ಚಕ್ರಾಧಿಪತಿಯನ್ನ ನೋಡ್ಬೇಕು ಅಂತ ಹೇಳಿದಕ್ಕೋಸ್ಕರನೇ ಈತನನ್ನ ಈಗ ಬಿಡುಗಡೆ ಮಾಡೋದಕ್ಕೆ, ಇಲ್ಲ ಅಂದ್ರೆ ನಾವು ಈತನನ್ನ ಈಗಲೇ ಬಿಡುಗಡೆ ಮಾಡ್ಬಿಡ್ಬೋದು. ಆದ್ರೆ ಇವನು ಕೊಟ್ಟಿರುವಂತ ಒಂದು ರಿಕ್ವೆಸ್ಟ್ ಮೇಲೆ ಇವನನ್ನ ಈಗ ಬಿಡುಗಡೆ ಮಾಡಕ್ ಆಗಲ್ಲ. ಈಗ ನೆಕ್ಸ್ಟ್ ಈತನನ್ನ ನಾವ್ ಎಲ್ಲಿ ಕಳಿಸ್ಬೇಕು ಅಂದ್ರೆ ಚಕ್ರಾಧಿಪತಿ ಹತ್ರ ಈತನನ್ನ ಕಳಿಸ್ಲೇಬೇಕು ಅನ್ನುವ ಒಂದು ನಿರ್ಧಾರವನ್ನ ಅಲ್ಲಿ ಅಗ್ರಿಪ ರಾಜನು ಕೊಡೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ಇಷ್ಟು ವಿಚಾರಗಳನ್ನ ನಾವು ನೋಡಿದಾಗ ಫೆಲಿಕ್ಸನನ್ನ ನೋಡಿದ್ವಿ, ಫೆಸ್ಟಸ್ ಅನ್ನ ನೋಡಿದ್ವಿ, ಅಗ್ರಿಪ ರಾಜನನ್ನ ನೋಡಿದ್ವಿ. ಈ 3 ಹಂತದಲ್ಲೂ ಯಾವ ರೀತಿ ಪೌಲನ ಸಾಕ್ಷಿ ಇತ್ತು, ಯಾವ ರೀತಿ ಅವರು ಧೈರ್ಯವನ್ನ ಕಳ್ಕೊಳ್ಳದೆ ಸ್ವಾಮಿ ಕೊಟ್ಟಂತ ಭರವಸೆ, ಸ್ವಾಮಿ ಕೊಟ್ಟಂತ ಪ್ರವಾದನೆಯ ಮೇಲೆ ಅವರ ದೃಢತೆ, ಅವರ ಒಂದು ನಂಬಿಕೆ ಹೆಂಗಿತ್ತು ಅಂದ್ರೆ 3 ವರ್ಷ, 3.5 ವರ್ಷ, 4 ವರ್ಷ, ಎಷ್ಟು ವರ್ಷ ಅವರು ಈ ಸೆರೆಮನೆಯಲ್ಲಿ ಇದ್ರು ಅನ್ನೋದು ನಮಗೆ ಮಾಹಿತಿ ಇಲ್ಲದೆ ಇದ್ರು ಕೂಡ ನಮಗೆ ಎಷ್ಟೋ ಕಾಲ ಅವರು ಇಲ್ಲಿ ಇದ್ದಾಗ ಅವ್ರಿಗೆ ಏನು ದೇವರು ಅನುಭವವನ್ನ ಕೊಟ್ರು ಅಂತ ನೋಡ್ಬೇಕಾದ್ರೆ ಆ ಒಂದು
ಅಲ್ಟಿಮೇಟ್ ಆಗಿ ಸೀಸರನ್ನ ಭೇಟಿ ಆಗೋದಿಕ್ಕೆ ಯಾವ ರೀತಿ ನೀನು ತಯಾರಿಸ್ಕೋಬೇಕು ಅನ್ನುವ ಒಂದು ವಿಷಯವನ್ನ ದೇವರು ಮಾಡಿರ್ಬೇಕು ಅಂತ ಕೂಡ ನಾವು ಇಲ್ಲಿ ನೋಡಬಹುದು ಸಹೋದರ. ಸೊ ಇಷ್ಟು ವಿಚಾರಗಳನ್ನ ನಾವು ಈ ದಿನದಲ್ಲಿ ಕೂಡ ನೋಡಿದ್ವಿ. ದೇವರ ಚಿತ್ತ ಇದ್ರೆ ಬರುವಂತ ದಿನದಲ್ಲಿ ನಾವು ಪೌಲನು ರೋಮಾಪುರಿಗೆ ಹೋಗುವಂತ ಒಂದು ಪಯಣವನ್ನ ಪ್ರಾರಂಭ ಮಾಡ್ತಾರೆ. ಅದನ್ನ ಬರುವಂತ ಒಂದು ವಾರದಲ್ಲಿ ನಾವು ಈ ವಿಚಾರ ದೇವರ ಚಿತ್ತ ಇದ್ರೆ ಬರುವಂತ ನಾವು ಶನಿವಾರ ನಾವು ಈ ಒಂದು ವಿಚಾರಗಳನ್ನ ಮತ್ತೆ ನೋಡೋಣ. ನಾವು ಈ ದಿನದಲ್ಲೂ ಕೂಡ ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 10ನೇ ವಚನದಿಂದ 26ನೇ ಅಧ್ಯಾಯ ಕಡೆಯ ಒಂದು ವಿಚಾರ, ಕಡೆಯ ಒಂದು 26ನೇ ಅಧ್ಯಾಯ 32ನೇ ವಚನ ತನಕ ನಾವು ನೋಡಿದ್ವಿ. ಸೊ ಈಗ ಪೌಲನು ಕೊಟ್ಟಂತ ಸಾಕ್ಷಿಯಲ್ಲಿ ಯಾವುದೇ ರೀತಿಯ ಸುಳ್ಳು, ಮರ್ಮ ಅಥವಾ ಯಾವುದೇ ವಿಷಯಗಳನ್ನ ಬಚ್ಚಿಟ್ಟಿಲ್ಲ, ಎಲ್ಲಾನು ಸ್ಪಷ್ಟವಾಗಿ ಹೇಳಿದ್ರಿಂದ ಈಗ ಆ ರೋಮಾಪುರಿಯ ಅರಸರು ಈತನ ಕೋರಿಕೆಗೆ ಅವರು ಕಿವಿಯನ್ನ ಕೊಟ್ಟು ಈಗ ಆತನನ್ನ ರೋಮಿಗೆ ಕಳಿಸುವಂತ ಒಂದು ಕೆಲಸವನ್ನ ಅವರು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಬರುವಂತ ವಾರ ದೇವರ ಚಿತ್ತ ಇದ್ರೆ 27ನೇ ಅಧ್ಯಾಯ 1ನೇ ವಚನದಿಂದ ಪ್ರಾರಂಭ ಮಾಡೋಣ. ಸೊ ಅಲ್ಲಿ ಯಾವ ರೀತಿ ಈಗ ದೇವರ ಒಂದು ಪ್ರವಾದನೆ ಅಥವಾ ಸಂಕಲ್ಪದ ಪ್ರಕಾರ ಪೌಲನಿಗೆ ಅತಿ ಉನ್ನತವಾದ ಒಂದು ಮನುಷ್ಯನಿಗೆ ಸಾಕ್ಷಿಯನ್ನ ಕೊಡುವಂತ ಕೆಲಸವನ್ನ ದೇವರೀಗ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಈ ದಿನದಲ್ಲೂ ಕೂಡ ಈ ಪಾಠವನ್ನ ನಾವು ಮುಗಿಸುವ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿರುವ ಸಹೋದರ ರವಿ ಬ್ರದರ್ ದಾವಣಗೆರೆ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀವಿ. ರವಿ ಬ್ರದರ್ ಇದೀರಾ? ಓಕೆ. ಬ್ರದರ್ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ. ಪ್ಲೀಸ್ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಭೂಮಿ ಆಕಾಶವನ್ನು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ಯೆಹೋವ ತಂದೆ ದೇವರೇ, ಈ ಒಂದು ವೇಳೆಯಲ್ಲಿ ದೇವರೇ ನಿಮ್ ಕೃಪೆಯಿಂದ ದೇವರೇ ನಾವು ಒಂದಾನ್ ಕ್ಲಾಸ್ ಮುಖವಾಗಿ ಬರುವಂತ ನೀವು ಮಾಡೋ ಸಾಕಾಗಿ ಸ್ತೋತ್ರ ದೇವರೇ. ಹೋಗಪ್ಪ ಯೇಸು ಕುರಿತು ಮುಖವಾಗಿದ್ದರೆ ಆತನ ಮರಣ ದಿನವನ್ನು, ಆತನ ರಕ್ತವನ್ನು ದೇವರೇ ನಾವು ನೆನಪು ಮಾಡ್ಕೊಳ್ಳೋ ದಿನ ದೇವರೇ. ಆ ಸಮಯ ಬರುವಾಗ ದೇವರೇ ನಾವೆಲ್ಲ ಸೋದರ ಎಚ್ಚರವಾಗಿದ್ದು ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ದಿನ ಮಾಡುವಂತ ಪ್ರತಿಯೊಂದು ಅಪರಾಧಗಳನ್ನು ತನ್ನ ಮಗನ ಮೂಲಕವಾಗಿ ಒಪ್ಪಿಸಿಕೊಟ್ಟು ತಂದೆಯಾದ ದೇವರೇ ನೀ ಕೊಟ್ಟಂತ ಒಬ್ಬನೇ ಮಗನ ಮೂಲಕವಾಗಿ ದೇವರೇ ನಾವು ನಂಬಿ ಬಂದಿದ್ದೇವಪ್ಪ. ಹಾಗೆ ಆತನ ಮೂಲಕವಾಗಿ ದೇವರೇ ನಮ್ಮ ಪಾಪಗಳನ್ನೆಲ್ಲ ಅರ್ಥ ಮಾಡಿ ಇಟ್ಕೊಂಡು ಅವನ ಕ್ಷಮಿಸಿ ಎಂಬುದಾಗಿ ನಿಮ್ಮಲ್ಲಿ ಕೇಳ್ತಿದ್ದೇವಪ್ಪ ದೇವರೇ. ಹಾಗೆ ದೇವರೇ ಈ ಸಮಯದಲ್ಲಿ ಕೊಟ್ಟಂತ ಬ್ರದರ್ನು ಹಾಗೆ ಇಲ್ಲಿವರೆಗೂ ಹಚ್ಚಿದಂತ ವಾಕ್ಯಗಳನ್ನು ಆಶ್ರಯಿಸ್ರಿ. ಅನೇಕ ವಿಚಾರದಲ್ಲಿ ಬ್ರದರ್ ಅವ್ರ ಕುಟುಂಬವನ್ನು ಆಶ್ರಯಿಸ್ರಿ, ನಿಮ್ಮ ಕೃಪೆಯನ್ನು ತುಂಬಿಸ್ರಿ. ಹಾಗೆ ಕೇಳಿದಂತ ಎಲ್ಲಾ ಸೋದರನ್ನು ಬರುವಂತ ಈ ಒಂದು ವೇಜಲ್ಲಿ ದೇವರೇ ಪಾಲ್ಗಾರ ಆಗುವಾಗ ಪ್ರತಿಯೊಬ್ಬರನ್ನು ತಾನು ತೆಗಿಸ್ಕೊಂಡು ದೇವ್ರ ಮುಂದೆ ತೆಗಿಸ್ಕೊಳ್ಳುವಂತೆ ಭಾವನೆ ಪ್ರತಿಯೊಬ್ಬರು ಸೋದರ ದೇಪಾಲಿಸ್ರಿ. ಇಲ್ಲಿವರೆಗೂ ನಮ್ಮನ್ನು ಪ್ರಾರ್ಥನೆಗಳು ನಡೆಸಿದ್ರ ಯಾರು ಕ್ಲಾಸ್ ಮುಖ ಸೋದರನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಡೆಯುವಂತೆ ಕೃಪೆ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಮುಖವಾಗಿ ಹೇಳ್ಕೊಳ್ತೀವಿ. ಎಲ್ಲಾ ಸೋದರರು ನಮಸ್ತೆ. ನಮಸ್ತೆ ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ನಮಸ್ತೆ ಬ್ರದರ್. ನಮಸ್ತೆ. ಗುಡ್ ನೈಟ್.